ಕಾನ್ ಸಿಟಿ. ಈ ಒಂದು ಮೂವಿಯಲ್ಲಿ ತುಂಬಾ ಒಂಥರ ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನು ನೋಡ್ಬೋದು ಫ್ರೆಂಡ್ಸ್. ಮೂವಿ ಶುರು ಆಗುತ್ತೆ. ಶುರುವಾದಂಥ ಸಂದರ್ಭದಲ್ಲಿ ನಮಗೆ ಡಿಫ್ರೆಂಟ್ ಆದ ಒಂದು ಆ್ಯಂಗಲನ್ನೇ ತೋರಿಸ್ತಾರೆ. ಅದೇನಪ್ಪ ಅಂತೇಳಿದ್ರೆ ತುಂಬಾ ಒಂಥರ ನೊಂದ್ಕೊಂಡಿರುವಂಥ ಫ್ಯಾಮಿಲಿ ಮತ್ತು ಒಂದು ಹೋಟೆಲ್. ಈ ಒಂದು ಹೋಟೆಲಲ್ಲಿ ಒಂದು ಹುಡುಗ ಮತ್ತು ಅವನ ಹೆಸರು ಅರ್ಜುನ್ ದಾಸ್ ನಮ್ಮ ಕಥೆಯ ನಾಯಕನಾಗಿ ನಟಿಸುತ್ತಿದ್ದಾನೆ. ಇನ್ನೊಬ್ಬ ಬಂದು ಅವನ ಫ್ರೆಂಡಾಗಿ ನಮಗೆ ಯೋಗಿ ಬಾಬುರವರು ನಮಗೆ ಕಾಣಿಸ್ಕೋತಾರೆ. ಇವರಿಬ್ಬರು ನಮಗೆ ಈ ಒಂದು ಮೂವಿಯಲ್ಲಿ ನೋಡಬಹುದಾಗಿದೆ ಫ್ರೆಂಡ್ಸ್. ನಂತರ ನಮ್ಮ ಕಥೆಯ ನಾಯಕಿ ಒಂದು ಹೋಟೆಲ್, ಶರವಣ ಹೋಟೆಲ್. ಈ ಒಂದು ಮೂವಿಯಲ್ಲಿ ನಮ್ಮ ಕಥೆಯ ನಾಯಕನ ಹೆಸರು ಬಂದು ಶರವಣ. ಒಂದು ಹೋಟ್ಲಿರುತ್ತೆ. ಅಲ್ಲಿ ಒಬ್ಬ ಕೇಳ್ತಾನೆ, ಇದೇನು ಇದು ನಿಮ್ಮ ಫ್ಯಾಮಿಲಿನ, ಮತ್ತು ಈ ಒಂದು ಮಗು ಚೆನ್ನಾಗಿದೆ, ಇದು ಸೇಮ್ ನಿಮ್ಮ ಥರನೇ ಇದೆ ನೋಡೋದಕ್ಕೆ ಅಂತ ಹೇಳ್ತಾನೆ. ಆಗ ನಮ್ಮ ಕಥೆಯ ನಾಯಕಿಗೆ ತುಂಬಾ ಒಂಥರ ಕೋಪ ಬಂದುಬಿಡುತ್ತೆ. ಏನಕ್ಕೆ ಅಂತ ಹೇಳಿದ್ರೆ ಆ್ಯಕ್ಚುಲಿ ಈ ಒಂದು ಮಗು ತುಂಬಾ ಒಂದು ದೊಡ್ಡ ಸಿಚುವೇಷನ್ನಲ್ಲಿ ತಗ್ಲಾಕೊಬಿಟ್ಟಿರುತ್ತೆ. ನಂತರ ಯೋಗಿ ಬಾಬುರವರು ಸುಮ್ಮನೆ ತಿನ್ಕೊಂಡು ಹೋಗೋ ಬದಲು ಏನು ನೀವು ಒಂದು ಫ್ಯಾಮಿಲಿಯಲ್ಲಿ ಉಳಿಂತೀರ ಅಂದ್ಬಿಟ್ಟು ಬೋಯ್ತಾನೆ. ನಂತರ ಒಂದು ಪಿಕ್ಚರ್ ರಿಲೀಸ್ ಆಗ್ತಿರೋದನ್ನು ತೋರಿಸ್ತಾರೆ. ಅದು ನಮ್ಮ ವಿಜಯ್ ಅವರು. ನಂತರ ಇವರ ಅಮ್ಮ, ಅದೇ ಯೋಗಿ ಬಾಬುರವರ ಅಮ್ಮ ಆಗಿರ್ತಾರೆ. ಇವರಮ್ಮನೂ ಅಷ್ಟೇ ಫ್ರೆಂಡ್ಸ್, ಇವರ ಒಂದು ಜೊತೆ ಇರ್ತಾರೆ. ಇನ್ನು ಮಗು ಅಖಿಲನ್. ಈ ಒಂದು ಮೂವಿಯಲ್ಲಿ ನಮಗೆ ಅಖಿಲನ್ ರವರು ಒಂದು ಮಗುವಾಗಿ ಕಾಣಿಸ್ಕೊತಿದ್ದಾರೆ. ಇವನು ಒಂದು ಟಿ ವಿಯನ್ನು ನೋಡ್ತಾ ಕೂತಿದ್ದಾನೆ. ನಂತರ ಇವಳು ಮತ್ತು ನಮ್ಮ ಕಥೆಯ ನಾಯಕಿ ಮತ್ತು ಅವರ ಅಮ್ಮ ಸೇರಿಕೊಂಡು ಇಬ್ಬರು ಆ ಒಂದು ಹೋಟ್ಲಲ್ಲಿ ಅಡುಗೆಯನ್ನು ಬಡಿಸ್ತಾ ಇರ್ತಾರೆ. ಮತ್ತು ಯೋಗಿ ಬಾಬುರವರು ಸಹ ಅಲ್ಲೇ ಕೆಲಸವನ್ನು ಮಾಡ್ತಿದ್ದಾರೆ. ನಿಮಗಿದೊಂದು ಪರ್ಫೆಕ್ಟ್ ಫ್ಯಾಮಿಲಿ ಥರ ಕಾಣಿಸುತ್ತೆ ಅಲ್ಲ ಫ್ರೆಂಡ್ಸ್. ಆದರೆ ಇದರಲ್ಲೇ ನೋಡಿ ಟ್ವಿಸ್ಟ್ ಇರೋದು. ಇದೇ ಟೈಮಲ್ಲಿ ಇವನು ಬೇರೆ ಹಿಂಗೆ ಅಂದ್ಬಿಟ್ಟು ಕೋಪ ಮಾಡಿಕೊಂಡು ಹೊರಟೋಗ್ತಾಳೆ ನಮ್ಮ ಕಥೆಯ ನಾಯಕಿ. ಈ ಒಂದು ಹೋಟೆಲ್ ಹೆಸರು ಬಂದು ಶರವಣ ಹೋಟೆಲ್. ಆ್ಯಕ್ಚುಲಿ ಇದೊಂದು ಫೇಮಸ್ ಹೋಟ್ಲೂ ಸಹ ಆಗಿರುತ್ತೆ. ಇದರಲ್ಲೇ ನೋಡಿ ಫ್ರೆಂಡ್ಸ್ ಟ್ವಿಸ್ಟ್ ಇರೋದು ಮುಂದೆ ಬರ್ತಾ ಇರುತ್ತೆ, ಮಿಸ್ ಮಾಡೋದಕ್ಕೆ ಹೋಗಬೇಡಿ. ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಮ್ಮ ಕಥೆಯ ನಾಯಕನವರ ಮಗ ಅಖಿಲನ್, ಇವನು ಅವನ ಫ್ರೆಂಡ್ ಬಳಿ ಹೇಳ್ತಾ ಇರ್ತಾನೆ ನನಗೆ ಅಮ್ಮ ಅಂದರೆ ಇಷ್ಟ, ಆದರೆ ಅಪ್ಪ ಅಂದರೆ ಅಮ್ಮನಿಗಿಂತ ಇಷ್ಟ ಅಂದ್ಬಿಟ್ಟು ಹೇಳ್ಬಿಡ್ತಾನೆ. ನಂತರ ಇವನ ಅಖಿಲನ್ನ ನಮ್ಮ ಕಥೆಯ ನಾಯಕ ಶರವಣ ಒಂದು ಹಾಸ್ಟೆಲ್ಗೆ ಅಂದರೆ ಸ್ಕೂಲಿಗೆ ಬಿಡೋದಕ್ಕೆ ಹೋಗ್ತಾರೆ. ಹೋದಂಥ ಸಂದರ್ಭದಲ್ಲಿ ಅವರಿಬ್ಬರು ಸಹ ಕೇಳ್ತಾರೆ ನಮ್ಮ ಕಥೆಯ ನಾಯಕನ್ನ, ಅಪ್ಪ ನಾನು ಯಾವತ್ತು ಈ ಥರ ರನ್ನಿಂಗ್ ಓಡೋದು ಅಂತ ಕೇಳ್ತಾನೆ. ಇದಾದಮೇಲೆ ನಮಗೊಂದು ಊರಿನ ಒಂದು ಸಿಚುವೇಶನನ್ನು ತೋರಿಸ್ತಾರೆ. ನಂತರ ಹೋಟ್ಲಲ್ಲಿ ಕೆಲಸ ಮಾಡ್ತಿದ್ದಾರೆ. ತುಂಬ ವಿನಯದಿಂದ ಎಲ್ಲರೂ ಸಹ ಸಂಪಾದನೆಯನ್ನು ಮಾಡ್ತಾ ಇರ್ತಾರೆ ಒಂದು ಲೈಫಲ್ಲಿ ಜೀವಿಸೋದಕ್ಕೋಸ್ಕರ. ನಂತರ ನಮ್ಮ ಅಖಿಲನಿಗೆ ನಮ್ಮ ಕಥೆಯ ನಾಯಕ ಶರವಣ ಬಂದು ಒಂದು ಬುದ್ಧಿ ಮಾತನ್ನು ಹೇಳಿ ಒಂದು ಚೆನ್ನಾಗಿ ಓದಬೇಕು, ಮುಂದೆ ಒಂದು ದಿನ ಒಳ್ಳೆ ವ್ಯಕ್ತಿ ಆಗಬೇಕು ಅಂತ ಹೇಳ್ಬಿಟ್ಟು ಕಳಿಸ್ತಾನೆ. ನಂತರ ಒಂದು ಮಾರ್ಕೆಟ್. ಈ ಒಂದು ಮಾರ್ಕೆಟಲ್ಲಿ ನಮ್ಮ ಕಥೆಯ ನಾಯಕ ಸಾಮಾನು ತಗೊಳ್ಳೋದಕ್ಕೆ ಬಂದಿದ್ದಾನೆ ಹೋಟೆಲ್ಗೆ. ಇನ್ನು ನಮ್ಮ ಅಖಿಲನ್ ಒಂದು ಸ್ಕೂಲಲ್ಲಿ ಒಂದು ಸ್ಟಡಿ ಮಾಡ್ತಾ ಇರ್ತಾನೆ. ಈ ಕಡೆ ನಮ್ಮ ಕಥೆಯ ನಾಯಕಿನೂ ಬಂದು ಒಂದು ಒಳ್ಳೆ ಕೆಲಸವನ್ನು ಮಾಡ್ತಾ ಇರ್ತಾಳೆ ಮನೆಯಲ್ಲಿ. ಅಖಿಲನ್ ಬಂದು ಒಂದು ಒಳ್ಳೆ ಪ್ಲೇಯರ್ ಆಗಿರ್ತಾನೆ. ಎಲ್ಲದರಲ್ಲೂ ಸಹ ಒಂದು ಓದೋದ್ರಲ್ಲಾಗಿರಲಿ, ಒಂದು ಡ್ರಾಯಿಂಗ್ ಬಿಡಿಸೋದಾಗಿರಲಿ, ಮತ್ತು ಯಾವುದೇ ಒಂದು ಚೆಸ್ ಆಡೋದಾಗಿರಲಿ, ಒಂದು ಒಳ್ಳೆ ಸಖತ್ತಾಗಿ ಎಲ್ಲ ಕೆಲಸವನ್ನು ಸಹ ಆಡ್ತಾ ಇರ್ತಾನೆ. ಆದರೆ ಅವನಿಗೊಂದು ದೊಡ್ಡ ಒಂದು ಸಿಚುವೇಶನ್ ಅಂತ ಹೇಳಿದ್ರೆ ಕಾಲಿರೋದಿಲ್ಲ. ಆಮೇಲಿಂದ ನಮಗೆ ಕಥೆಯ ನಾಯಕನ ಊರಿಗೆ ಹೋಗೋದನ್ನು ತೋರಿಸ್ತಾರೆ. ಮತ್ತು ಅವನು ಸಾಮಾನು ತಗೊಂಡು ಮತ್ತೆ ಬರೋದನ್ನು ತೋರಿಸ್ತಾರೆ. ಆಲೇ ಮತ್ತೆ ಇವನು ಲೇಟಾಗಿ ಅವನು ಅಖಿಲನ್ನು ಕರ್ಕೊಳೋದಕ್ಕೆ ಬಂದಿದ್ದಾನೆ. ಇದೇ ನೋಡಿ ಫ್ರೆಂಡ್ಸ್ ದೊಡ್ಡ ಟ್ವಿಸ್ಟ್ ಆಗಿರುತ್ತೆ. ಈ ಒಂದು ಲೇಟಾಗಿ ಬಂದಿರೋದ್ರಿಂದ ನಮ್ಮ ಅಖಿಲನ್ ಕಾಣ್ತಾ ಇರೋದಿಲ್ಲ ಸ್ಕೂಲಲ್ಲಿ. ಇದನ್ನು CCTV ಚೆಕ್ ಮಾಡಿಸೋದಕ್ಕೆ ಹೋದಾಗ ಗೊತ್ತಾಗುತ್ತೆ ಅಖಿಲನ್ ಇಲ್ಲೇ ಕೂತಿದ್ದಾನೆ. ಆದರೆ ಇವನನ್ನು ಯಾರೋ ಒಬ್ಬರು ಬಂದು ಕರ್ಕೊಂಡು ಹೋಗ್ತಿದ್ದಾರೆ. ಅದು ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ಒಂದು ದೊಡ್ಡ ಸಿಟಿ ಆಗಿರೋದು ಕಾನ್ ಸಿಟಿ. ಇದೇ ನಮ್ಮ ಕಥೆಯ ನಾಯಕ ಅಂದರೆ ಫಿಲಮಿನ ಹೆಸರಾಗಿರುತ್ತೆ. ಇನ್ನು ಫ್ಲ್ಯಾಶ್ ಬ್ಯಾಕ್ಗೆ ಹೋಗ್ತೀವಿ. ಫ್ಲ್ಯಾಶ್ ಬ್ಯಾಕ್ ಅಂತ ಹೇಳಿದ್ರೆ ಇವರೆಲ್ಲರೂ ಸಹ ಯಾವ ಥರ ಬಂದರು ಅಂತ ನಮ್ಮ ಒಂದು ಪೊಲೀಸ್ ಸ್ಟೇಷನಲ್ಲಿ ತೋರಿಸ್ತಾರೆ. ಇವನು ಒಂದು ಚೀಟಿ ಕೆಲಸವನ್ನು ಮಾಡಿ ಸೋಲ್ತಾ ಇರ್ತಾನೆ. ಅಲ್ಲಿ ಒಂದು ಫ್ಯಾಮಿಲಿಗೆ ತುಂಬಾ ಟಾರ್ಚರ್ ಕೊಟ್ಬಿಟ್ಟು ಬಡಿತಾ ಇರ್ತಾರೆ. ಇವನು ಕಲ್ಯಾಣ್ ಸುಂದರನ್. ಇವನು ಒಬ್ಬ ನಮ್ಮ ಕಥೆಯ ನಾಯಕನಲ್ಲಿ ಒಂದು ಪೊಲೀಸಾಗಿ ಕೆಲಸವನ್ನು ಮಾಡ್ತಾ ಇದ್ದಾನೆ. ಕೆಲಸವನ್ನು ಮಾಡ್ತಿರೋವಂಥ ಸಂದರ್ಭದಲ್ಲಿ ಇವನು ಒಂದು ಒಳ್ಳೆ ಪೊಲೀಸು ಸಹ ಆಗಿರ್ತಾನೆ ಎಲ್ಲರಿಗೂ ಸಹ. ಆದರೆ ಇವನು ಯಾವ ಥರ ಪೊಲೀಸ್ ಅಂತ ಯಾರಿಗೂ ಸಹ ತಿಳಿದಿರೋದಿಲ್ಲ. ಇದೇ ಟೈಮಲ್ಲಿ ನ್ಯೂಸ್ ರಿಪೋರ್ಟರ್ ಬರ್ತಾರೆ. ಇವನನ್ನು ಟೆಸ್ಟ್ ಮಾಡೋದಕ್ಕೆ ಬಂದಾಗ ಇಲ್ಲಿ ಗೊತ್ತಾಗುತ್ತೆ ಇವನು ಯಾವ ಥರ ಪೊಲೀಸ್ ಅವನು ಅಂತ. ಇದೊಂದು ಫ್ಲ್ಯಾಶ್ ಬ್ಯಾಕು ಒಂದು ಪಿಕ್ಚರ್ಗೂ ಸಹ ಒಂದು ಪೇಪರ್ಗೂ ಸಹ ಹಾಕಿಸ್ತಾರೆ ಇವನು ಮಾಡ್ತಿರುವಂಥ ಕೆಲಸವನ್ನು. ನಂತರ ಇವನಿಗೊಂದು ಫೋನ್ ಬರುತ್ತೆ ನಮ್ಮ ಶರವಣಂಗೆ. ಇವನು
ಒಬ್ಬ ಗೋರ್ಮೆಂಟ್ ಎಂಪ್ಲಾಯಿನೂ ಸಹ ಆಗಿರ್ತಾನೆ. ಆದರೆ ಇಲ್ಲಿ ಅವರ ಅಮ್ಮ ಇರೋದಿಲ್ಲ. ನಮ್ಮ ಕಥೆಯ ನಾಯಕನೇ ಅವರ ಅಮ್ಮ ಆಲ್ರೆಡಿ ತೀರೋಗಿರ್ತಾರೆ. ನಮ್ಮ ಶರ್ಮಣ ಒಬ್ಬನೇ ಎಲ್ಲ ಕೆಲಸವನ್ನು ಸಹ ಮಾಡ್ಕೋತಾ ಇರ್ತಾನೆ. ಮತ್ತು ಇವನೊಂದು ಗೋರ್ಮೆಂಟ್ ಕೆಲಸದಲ್ಲೂ ಸಹ ಇರೋದ್ರಿಂದ ತುಂಬಾ ಅವರ ಅಮ್ಮ ಸಾಲ ಮಾಡಿ ಒಂದು ಮನೆಯನ್ನು ಕಟ್ಬಿಟ್ಟು ಸಹ ಕೊನೆಗೆ ತೀರೋಗಿರ್ತಾರೆ. ಇದ್ರ ಸಾಲ ಎಲ್ಲ ಇವನ ಮೇಲೆ ಬಿದ್ದಿರುತ್ತೆ. ಇವನ ಕೆಲಸ ಏನಪ್ಪ ಅಂತ ಹೇಳಿದ್ರೆ ಒಂದು ಕರೆಂಟ್ ಬಿಲ್ನ ಕಟ್ಟೋದು ಮತ್ತು ಕರೆಂಟ್ ಬಿಲ್ನ ಕಟ್ಟಿಸ್ಕೊಳ್ಳೋದು, ಒಂದು ಕರೆಂಟ್ ಬಿಲ್ ಆಫೀಸಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಾನೆ. ನಂತರ ಇವನು ತುಂಬಾ ಒಂದು ಒಳ್ಳೆಯ ವ್ಯಕ್ತಿಯಾಗಿರ್ತಾನೆ, ಯಾರಿಗೂ ಸಹ ತೊಂದರೆಯನ್ನು ಕೊಡದೆ. ಆದರೆ ಇವನಿಗೊಂದು ದೊಡ್ಡ ಪ್ರಾಬ್ಲಮ್ ಅಂತ ಏನಪ್ಪ ಅಂತ ಹೇಳಿದ್ರೆ ಇವನಿಗೆ ದುಡ್ಡಿನ ಸಮಸ್ಯೆ ತುಂಬ ಇರುತ್ತೆ. ಮತ್ತು ಆವಾಗವಾಗ ಒಂದು ಹೋಟೆಲ್ಗೆ ಬಂದು ಊಟವನ್ನು ಮಾಡಿಕೊಂಡು ಇಲ್ಲೂ ಸಹ ಲೆಕ್ಕವನ್ನು ಕೊಟ್ಬಿಟ್ಟು ಹೋಗ್ತಾ ಇರ್ತಾನೆ. ಇವನು ತುಂಬ ಒಂದು ಪಾರ್ಟ್ ಟೈಮ್ ಕೆಲಸನೂ ಸಹ ಇರುತ್ತೆ. ಆ ಕಡೆ ಇವನಿಗೂ ಸಹ ಒಂದು ಕೆಲಸವನ್ನು ಮಾಡ್ಕೊಂಡು ಇವನೇ ತಿಂತಾ ಇರ್ತಾನೆ ಊಟವನ್ನು. ನಂತರ ಇವನು ನೋಡೋದಕ್ಕೆ ತುಂಬ ಜನನೂ ಸಹ ಬರ್ತಾ ಇರ್ತಾರೆ. ಇವನಿಗೊಬ್ಬ ಫ್ರೆಂಡು ಸಹ ಇರ್ತಾನೆ. ಅವನೇ ನಮ್ಮ ಬಾಬು, ಅಂದರೆ ಕುಳ್ಳ. ಇವನ ಹೆಸರಪ್ಪ ಬಂದು ಇವನೊಂದು ಒಳ್ಳೆ ಒಂದು ಸ್ಟಾಕ್ ಮಾರ್ಕೆಟಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಾನೆ. ಆ ಒಂದು ಕಂಪನಿಯಲ್ಲಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ ತುಂಬಾ ಚೆನ್ನಾಗಿ ತಿಳ್ಕೊಂಡಿರ್ತಾನೆ. ಇದರಿಂದ ದುಡ್ಡು ಮಾಡೋದು ಎಲ್ಲರಿಗೂ ಸಹ ಹೇಳ್ಕೊಡೋದಕ್ಕೆ ಬಂದಾಗ ಇವನನ್ನು ಯಾರೂ ಸಹ ನಂಬ್ತಾನೆ ಇರೋದಿಲ್ಲ. ಬೋದು ಕಳಿಸ್ತಾ ಇರ್ತಾರೆ. ಒಂದು ಸಲ ಶರ್ಮಣ್ಣಂಗೂ ಸಹ ಹೇಳ್ತಾನೆ. ನಂತರ ಈ ಒಂದು ಶರವಣ ಆಫೀಸಲ್ಲಿ ತುಂಬಾ ರಶ್ ಇರುತ್ತೆ. ಯಾವ ಥರ ರಶ್ ಅಪ್ಪ ಅಂತ ಹೇಳಿದ್ರೆ ಒಂದು ಬಿಲ್ ಕಟ್ಟೋದಕ್ಕೆ ಸಾಲಲ್ಲಿ ನಿಂತ್ಕೊಂಡಿರ್ತಾರೆ. ನಂತರ ಇವನು ಸಹ ಹೋಗ್ತಾನೆ. ನಮ್ಮ ಕಥೆಯ ನಾಯಕ ಕೆಲಸವನ್ನು ಶುರು ಮಾಡ್ಕೊಂಡಂಥ ಸಂದರ್ಭದಲ್ಲಿ ಎಲ್ಲರೂ ಸಹ ಅವನಿಗೆ ಬಿಲ್ಲನ್ನು ಕೊಡ್ತಿದ್ದಾರೆ. ಆದರೆ ಇವನೊಬ್ಬನೇ ಸಹ ಏನನ್ನು ಸಹ ನಿಭಾಯಿಸೋದಕ್ಕೆ ಆಗ್ತಿರೋದಿಲ್ಲ. ಅಷ್ಟು ಒಂದು ದೊಡ್ಡ ಕೆಲಸವನ್ನು ಮಾಡ್ತಾ ಇರ್ತಾನೆ ನಮ್ಮ ಶರವಣ. ನಂತರ ಈ ಒಂದು ಆಫೀಸಲ್ಲಿ ತುಂಬಾ ಕಷ್ಟ ಇರೋದ್ರಿಂದ ಇವನು ಸಹ ಕೆಲಸವನ್ನು ಮುಗಿಸ್ತಾನೆ. ಕೆಲಸವನ್ನು ಮುಗಿಸಿ ಆವಾಗ ತಾನೇ ಬಂದಿದ್ದಾನೆ ಕೆಲಸ ಮಾಡೋದಕ್ಕೋಸ್ಕರ. ಅಲ್ಲಿ ನೋಡಿದ್ರೆ ಆಫೀಸರ್ ಇವನ ಬಳಿ ತುಂಬಾ ರ್ಯಾಶ್ ಆಗಿದ್ದಾರೆ. ಏನಕ್ಕೆ ಇಷ್ಟೊಂದು ಲೇಟು, ಇಷ್ಟೊಂದು ಜನ ಇದ್ದಾರೆ, ನೀ ಎಲ್ಲನೂ ಸಹ ಹೇಗೆ ಕೊಡೋದು ಅಂತ ಬೈತಾ ಇರ್ತಾರೆ. ಅವನ ಪಕ್ಕದಲ್ಲಿ ಒಬ್ಬ ಫ್ರೆಂಡು ಸಹ ಇರ್ತಾನೆ. ಇವನು ನನ್ನ ಹೆಂಡತಿ ನಾವು ಸ್ವಲ್ಪ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು ಅಂತ ಹೊರಟೋಗ್ತಾನೆ. ನಂತರ ನಮ್ಮ ಕಥೆಯ ನಾಯಕಿ ಮಗುವನ್ನು ತೋರಿಸೋದಕ್ಕೆ ಬಂದಿದ್ದಾರೆ. ಇವಳದು ಸಹ ಒಂದು ಬ್ಯಾಕ್ಗ್ರೌಂಡ್ ಇದೆ. ಅವನೊಂದು ಬ್ಯಾಕ್ಗ್ರೌಂಡ್ ಮಾತ್ರ ತುಂಬಾ ದೊಡ್ಡ ಬ್ಯಾಕ್ಗ್ರೌಂಡ್ ಆಗಿರುತ್ತೆ. ಶರವಣಲ್ಲಿರುವಂಥ ಜನರನ್ನು ನೋಡಿ ಶಾಕ್ ಆಗ್ತಾನೆ. ನಮ್ಮ ಕಥೆಯ ನಾಯಕಿ ಆಲ್ರೆಡಿ ಪ್ರೆಗ್ನೆಂಟ್ ಆಗಿ ಅವಳು ಸಹ ಒಂದು ಹಾಸ್ಪಿಟಲ್ಗೆ ತೋರಿಸೋದಕ್ಕೆ ಹೋಗಿದ್ದಾಳೆ. ಇದಾದಮೇಲೆ ನಮ್ಮ ಕಥೆಯ ನಾಯಕಿ ಮನೆಗೆ ಬರ್ತಾರೆ. ಬಂದಂಥ ಸಂದರ್ಭದಲ್ಲಿ ಇವ್ರ ಮನೆಯಲ್ಲಿರುವಂಥ ಸಾಮಾನು ಎಲ್ಲನೂ ಸಹ ಹೊರಗಡೆ ಹಾಕ್ತಾ ಇದ್ದಾರೆ. ಹೊರಗಡೆ ಏನಕ್ಕೆ ಹಾಕ್ತಿದ್ದಾರೆ ಅಂತ ಇವಳಿಗೂ ಸಹ ತಿಳಿದಿರೋದಿಲ್ಲ. ತುಂಬಾ ಒಂಥರ ಶಾಕ್ಗೆ ಒಳಗಾಗ್ಬಿಡ್ತಾಳೆ. ಒಳಗಾಗದಂಥ ಸಂದರ್ಭದಲ್ಲಿ ಅಲ್ಲಿ ಮನೆಯ ಓನರ್ ಹೇಳ್ತಾನೆ, ಇದು ಆ್ಯಕ್ಚುಲಿ ನಿಮ್ಮದೆಲ್ಲ ಮನೆ, ಇದು ಬೇರೆಯವ್ರದ್ದು ಬಾಡಿಗೆ ಕೊಟ್ಟಿದ್ದೆ ನಿಮಗೆ. ಈ ಮನೆ ಓನರ್ ಅಂತ ತುಂಬಾ ಮೋಸ ಮಾಡಿದ್ದಾನೆ ಹೇಳ್ಬಿಟ್ಟು ನಿಮ್ಮ ಮನೆಯಲ್ಲೂ ಸಾಮಾನುಗಳನ್ನು ಹೊರಗಡೆ ಹಾಕ್ತಿದ್ದೀವಿ, ಆದಷ್ಟು ಬೇಗ ಈ ಮನೆಯನ್ನು ಖಾಲಿ ಮಾಡಿ ಅಂತ ಹೇಳ್ಬಿಟ್ಟು ಕಳಿಸ್ಬಿಡ್ತಾಳೆ. ಇವಳಿಗೂ ಸಹ ತುಂಬಾ ಒಂಥರ ಬೇಜಾರಾಗಿ ಬೀದಿಗೆ ಬರ್ತಾಳೆ. ನಂತರ ಫ್ರೆಂಡ್ ಮನೆಗೆ ಹೋಗ್ತಾಳೆ. ಫ್ರೆಂಡ್ ಮನೇಲಿ ಒಂದಿನ ಉಳ್ಕೊಬೋದು ಅಂತ ಕೇಳಿದಾಗ ಅವಳು ಒಂದಿನ ಆದರೆ ಅಷ್ಟೇ ಉಳ್ಕೊಳ್ಳಿ ಅಂತ ಉಳಿಸ್ಕೋತಾಳೆ. ನಂತರ ಇನ್ನೊಂದು ಸ್ಟೋರಿ ನಮ್ಮ ಯೋಗಿ ಬಾಬುರವ್ರದ್ದು. ಇವ್ರದ್ದು ಮಾತ್ರ ಡಿಫ್ರೆಂಟ್ ಆದ ಸ್ಟೋರಿ ಅಂತಲೇ ಹೇಳ್ಬೋದು. ಅಮ್ಮ ಒಂಥರ ಕಿತಾಪತಿ ಅಮ್ಮ. ಈ ಕಡೆ ನಮ್ಮ ಯೋಗಿ ಬಾಬುರವ್ರದ್ದು ಅವ್ರ ಅಪ್ಪಂದು ಒಂದು ರ್ಯಾಂಬೋ ಟ್ರಸ್ಟ್ ಅಂತ ಒಂದು ಟ್ರಸ್ಟ್ ಇರುತ್ತೆ. ಇದರಿಂದ ಇವ್ರ ಅಮ್ಮನಿಗೆ ಹುಷಾರಿಲ್ಲದೆ ಇರೋ ಕಾರಣದಿಂದ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿದ್ದಾರೆ. ಇವ್ರ ಅಪ್ಪನ ಹೆಸರು ಹೇಳಿದ್ರೆ ಯಾರು ಬೇಕಾದ್ರೂ ದುಡ್ಡು ಕೊಡ್ತಾರೆ ಅಂತ ಅವ್ರ ಅಮ್ಮನ ಆಶೆ ಆಗಿರುತ್ತೆ. ಆದರೆ ಅವ್ರಿಗೆ ಇನ್ನೂ ಸಹ ಯೋಗಿ ಬಾಬುರವರು ಎಲ್ಲ ಕಡೆ ಒಂದು ಅರ್ಪಿಸ್ತಾರೆ. ಆದರೆ ಯಾರೂ ಸಹ ದುಡ್ಡನ್ನು ಕೇಳೋದಿಲ್ಲ. ಇವನು ಎಷ್ಟೋ ಜನದ ಹತ್ರನೂ ಸಹ ಹೋಗ್ತಾನೆ, ಯಾರು ಸಹ ಇವನಿಗೆ ಒಂದು ರೂಪಾಯಿನೂ ಸಹ ಕೊಡೋದಿಲ್ಲ. ಹಾಗೆ ಇವನಿಗೆ ತುಂಬ ಬೇಸರ ಆಗಿ ಅವ್ರ ಅಮ್ಮನ ಹತ್ರ ಬಂದು ಹೇಳ್ತಾನೆ, ನೋಡಿದ್ರೆ ನೀವು ಗಂಡನ ಹೆಸರು ಹೇಳಿದ್ರೆ ಅಷ್ಟೊಂದು ದುಡ್ಡು ಕೊಡ್ತೀನಿ ಅಂತ ಹೇಳಿ ಒಬ್ಬರು ಸಹ ಕೊಡಲಿಲ್ಲ ಅಂತ ಬೇಜಾರಾಗ್ತಾರೆ. ಈ 3 ಕಥೆಯನ್ನು ಕೇಳಿದ್ರೆ ನಿಮಗೆ ತುಂಬಾ ಡಿಫ್ರೆಂಟ್ ಅನಿಸ್ಬೋದು. ಈ ಕಡೆ ನಮ್ಮ ಕಥೆಯ ನಾಯಕ ಒಂದು ಹುಡುಗಿಯನ್ನು ಸಹ ಲವ್ ಮಾಡ್ತಾ ಇರ್ತಾನೆ. ಅವಳು ಒಬ್ಬ ದೊಡ್ಡ ಶ್ರೀಮಂತರಾಗಿರ್ತಾಳೆ. ಅವ್ರ ಅಪ್ಪಂದು ಸಹ ಒಂದು ದೊಡ್ಡ ಬಿಸ್ನೆಸ್ ಇರುತ್ತೆ. ಅವ್ರ ಮನೆಯವ್ರಿಗೆ ಹೇಗೋ ಕನ್ವಿನ್ಸ್ ಮಾಡಿ ಒಪ್ಪಿಸಿದಾಗ ಮನೆಗೆ ಹೋಗೋಣ ಬಂದ್ಬಿಟ್ಟು ಕರ್ಕೊಂಡು ಹೋಗ್ತಾನೆ. ಹೋದಂಥ ಸಂದರ್ಭದಲ್ಲಿ ಇವ್ರ ಮನೆಯವ್ರ ಬಳಿ ಬಂದಾಗ ಇವ್ನು ನೋಡ್ರೆ ಆಫೀಸಲ್ಲಿ ಇರ್ತಾನೆ. ಆಫೀಸಿಂದ ಡೈರೆಕ್ಟ್ ಮನೆಗೆ ಬಂದು ಎಲ್ಲನೂ ಸಹ ಕ್ಲೀನ್ ಮಾಡ್ತಾನೆ. ಹೆಂಗೆ ಇರುತ್ತೆ ಕುಡಿದಿರೋದು ಎಲ್ಲೆಲ್ಲ ಅಲ್ಲಲ್ಲೇ ಬಿದ್ದಿರುತ್ತೆ. ತುಂಬಾ ಚೆನ್ನಾಗಿ ಕ್ಲೀನನ್ನು ಮಾಡ್ತಾನೆ. ನಂತರ ಅವ್ರ ಮನೆಯವರು ಸಹ ಎಂಟ್ರಿಯನ್ನು ಕೊಡ್ತಾರೆ. ಎಂಟ್ರಿಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಅವನು ಟೀಯನ್ನು ಸಹ ಮಾಡ್ಕೊಬರ್ತಾನೆ. ಇವ್ರಿಗೋಸ್ಕರ ಟೀಯನ್ನು ಕೊಟ್ಬಿಟ್ಟು ನೋಡಿದಾಗ ಅಲ್ಲಿ ನೋಡ್ರೆ ಹೊರಗಡೆ ಯಾರೋ ಒಬ್ಬ ಒಂದು ಲೋನ್ ಆಫೀಸರ್ ಇವನ ಬಳಿ ಬಂದು ಲೋನನ್ನು ಕಲೆಕ್ಟ್ ಮಾಡೋದಕ್ಕೆ ಬಂದುಬಿಟ್ಟಿರ್ತಾನೆ. ಇದನ್ನು ನೋಡಿದಂಥ ಅವ್ರ ಮನೆಯವರು ತುಂಬಾ ಬೇಸರಗೊಂಡು ಇವನನ್ನು ಬೈಯೋದಕ್ಕೆ ಶುರು ಮಾಡ್ತಾರೆ. ಅವನು ಏನೇ ಆದರೂ ಪರವಾಗಿಲ್ಲ, ನಂಗೆ ಅವ್ನು ಮಾತ್ರ ಬೇಡ ಹೇಳ್ಬಿಟ್ಟು ಕಳಿಸ್ತಾಳೆ. ನಮ್ಮ ಕಥೆ ಏನಕ್ಕೆ ಅವನು ಒಳ್ಳೆ ಹುಡುಗನಪ್ಪ, ಅವನ ಥರ ಏನಿಲ್ಲ ಅಂದ್ಬಿಟ್ಟು ಹೇಳ್ತಾನೆ. ನಂತರ ನಮ್ಮ ಕಥೆ ಏನಕ್ಕೆ ಬೇಜಾರಾಗಿ ಅಲ್ಲೇ ಕೂತ್ಕೊಂಡು ಅವ್ರ ಅಮ್ಮನ ನೆನೆಸ್ಕೊಳ್ಳೋದಕ್ಕೆ ಶುರು ಮಾಡ್ತಾನೆ. ಆಗ ಅವ್ರ ಅಮ್ಮ ಯಾವ ಥರ ಮನೆಯನ್ನು ಕಟ್ಟರು ಅಂತ ನಮಗೆ ಫ್ಲ್ಯಾಶ್ ಬ್ಯಾಕನ್ನು ತೋರಿಸ್ತಾ ಹೋಗ್ತಾರೆ.
ಆ್ಯಕ್ಚುಲಿ ಅವ್ರ ಅಮ್ಮ ತುಂಬಾ ಸಾಲವನ್ನು ಮಾಡಿ ಮನೆಯನ್ನು ಕಟ್ಟಿರ್ತಾರೆ. ಏನಕ್ಕೆ ಅಂತ ಹೇಳಿದ್ರೆ ಅವ್ರ ಅಪ್ಪ ಒಂದು ಊರಿಗೆ ಬಂದಾಗ ಒಂದು ಮನೆಯನ್ನು ಸಹ ಉಳ್ಕೊಳ್ಳೋದಕ್ಕೆ ಇರೋದಿಲ್ಲ. ಇದೇ ಒಂದು ಕಾರಣಕ್ಕೋಸ್ಕರ ಇವ್ರ ಮಗ ಅದನ್ನೇ ಯೋಚನೆ ಮಾಡ್ಕೊಂಡು ಕೂತ್ಕೋತಾನೆ. ನಂತರ ಈಗ ನಮ್ಮ ಕಥೆಯ ನಾಯಕಿ ತುಂಬಾ ಒಂಥರ ಬೇಸರಗೊಂಡು ಕೂತಿದ್ದಾಳೆ. ನಂತರ ಬಾಬುರವ್ರಿಗೆ ಮಾತ್ರ ತುಂಬಾ ಡಿಫ್ರೆಂಟ್ ಆದ ಸ್ಟೋರಿ. ಅವ್ರ ಅಮ್ಮನಿಗೆ ಹುಷಾರು ಇರೋದಿಲ್ಲ. ಈ ಕಡೆ ನಮ್ಮ ಕುಳ್ಳ ಎಲ್ಲರಿಗೂ ಸಹ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಹೇಳ್ತಾ ಹೋಗ್ತಾ ಇರ್ತಾನೆ. ಆದರೆ ಯಾರೂ ಸಹ ನಮ್ಮ ಕುಳ್ಳನ ಮಾತನ್ನು ನಂಬ್ತಾನೆ ಇರೋದಿಲ್ಲ. ಆದರೆ ಇವನಿಗೆ ಯಾವ ಥರ ವಿಷಯ ಗೊತ್ತಾಗುತ್ತೆ ಅನ್ನೋದು ತುಂಬಾ ರೋಚಕ ವಿಷಯ. ನಂತರ ನಮ್ಮ ಕಥೆಯ ನಾಯಕ ಶರವಣ ಆಫೀಸ್ಗೆ ಹೋಗ್ತಾನೆ. ಆಫೀಸಲ್ಲೂ ಸಹ ತುಂಬಾ ಬೇಜಾರಾಗುತ್ತೆ. ಯಾರು ಹೇಳಿದ್ರು ಸಹ ಕೇಳ್ತಾನೆ ಇರೋದಿಲ್ಲ ಇವನ ಮಾತನ್ನು. ಅಷ್ಟು ಒಂದು ತುಂಬಾ ಟಾರ್ಚರ್ ಆಗ್ತಾ ಇರುತ್ತೆ. ಈ ಕಡೆ ನಮ್ಮ ಬಾಬುರವರ ಕಡೆ ನಮ್ಮ ಕಥೆಯ ನಾಯಕಿ ತುಂಬಾ ಡಿಫ್ರೆಂಟ್ ಆದ ಸ್ಟೋರಿ ಆಗಿರುತ್ತೆ. ನಮ್ಮ ಕಥೆಯ ನಾಯಕಿ ಸ್ಟೋರಿಗಿಂತ ನಮ್ಮ ಬಾಬುರವರ ಅಮ್ಮನ ಮಾತ್ರ ಡಿಫ್ರೆಂಟ್ ಆದ ಹ್ಯಾಂಗಲ್ ಅಂತಲೇ ಹೇಳ್ಬೋದು. ತುಂಬ ಡಿಫ್ರೆಂಟ್ ಆದ ಕೆಲಸವನ್ನು ಮಾಡ್ತಾ ಇರ್ತಾರೆ. ಈ ಕಡೆ ನ್ಯೂಸ್ ರಿಪೋರ್ಟರ್ ಈ ಕಡೆ ಕೇಡಿರವರಿಗೆ ತುಂಬಾ ಒಂದು ಟಾರ್ಚರನ್ನು ಕೊಡ್ತಾ ಇರ್ತಾನೆ ಮತ್ತು ಅವ್ರು ಮಾಡ್ತಿರುವಂಥ ಕೆಲಸವನ್ನು ತೋರಿಸ್ತಾ ಇರ್ತಾನೆ. ನಮ್ಮ ಕಥೆಯ ನಾಯಕಿಗೆ ಬೇಜಾರಾಗಿ ಫ್ರೆಂಡ್ಸ್ ಜೊತೆ ಒಂದು ಪಾರ್ಟಿ ಮಾಡೋದಕ್ಕೆ ಹೋಗ್ತಾರೆ. ಅಲ್ಲಿ ಇವನು ಮಾತ್ರ ಪಾರ್ಟಿಯನ್ನು ಮಾಡೋದಿಲ್ಲ. ಈ ಕಡೆ ನಮ್ಮ ಬಾಬುರವರ ಅಮ್ಮ ಹುಷಾರಿಲ್ದೇ ಬೇಜಾರ್ಕೊಂಡು ಕೂತಿದ್ದಾರೆ. ನಮ್ಮ ಕಥೆಯ ನಾಯಕ ಮಾತ್ರ ತುಂಬಾ ಬೇಸರಗೊಂಡು ಕೂತಿರ್ತಾನೆ. ಏನಕ್ಕೆ ಅಂತ ಹೇಳಿದ್ರೆ ಇದು ಒಂದು ದೊಡ್ಡ ವಿಷಯನೇ ಆಗಿರುತ್ತೆ. ಈ ಕಡೆ ನಮ್ಮ ಕಥೆಯ ಒಂದು ನ್ಯೂಸ್ ರಿಪೋರ್ಟರ್ ಏನೋ ಒಂದು ನ್ಯೂಸನ್ನು ತೋರಿಸ್ತಾ ಹೋಗ್ತಿದ್ದಾರೆ. ಏನಪ್ಪ ಅಂತ ಹೇಳಿದ್ರೆ ನಮ್ಮ ಆಲ್ರೆಡಿ ಈ ಒಂದು ಪೊಲೀಸ್ ಬಂದು ತುಂಬಾ ಒಂಥರ ಸ್ಟ್ರಿಕ್ಟ್ ಪೊಲೀಸ್ ಆಗಿರ್ತಾನೆ. ಇವನೇನಪ್ಪ ಅಂತ ಹೇಳಿದ್ರೆ ಯಾರು ತಪ್ಪು ಮಾಡಿದ್ರು ಸಹ ಅವ್ರಿಗೆ ತುಂಬಾ ಟಾರ್ಚರ್ ಕೊಟ್ಟು ಹೊಡಿತಾ ಇರ್ತಾನೆ. ಅಲ್ಲಿ ಒಬ್ಬ ಮಿನಿಸ್ಟರ್ PA ಬಂದು ಅವ್ನು ನಮ್ಮ PA ಅಂತ ಗೊತ್ತಿದ್ರು ಹೊಡೆದಿದ್ದಾನೆ, ಇವನನ್ನು ಬಿಡಬಾರ್ದು ಅಂತ ಒಂದು ನ್ಯೂಸ್ ರಿಪೋರ್ಟರ್ಗೆ ಕೊಟ್ಬಿಟ್ಟು ಹೇಳಿಸ್ಬಿಟ್ಟಿದ್ದಾನೆ. ನಂತರ ನಮ್ಮ ಕಥೆಯ ನಾಯಕಂಗೆ ಲೋನ್ ಟಾರ್ಚರ್ ತಡ್ಕೊಳ್ಳೋದಕ್ಕೆ ಆಗ್ತಾನೆ ಇರೋದಿಲ್ಲ. ಏನು ಮಾಡಬೇಕು ಅಂತಲೇ ತಿಳಿತಾ ಇರೋದಿಲ್ಲ. ಇದೇ ಒಂದು ಇವನಿಗೆ ದೊಡ್ಡ ತಲೆನೋವು ಆಗಿರುತ್ತೆ. ಅದಕ್ಕೋಸ್ಕರ ನಮ್ಮ ಕಥೆಯ ನಾಯಕ ಹೋಗ್ತಾನೆ ಒಂದು ಕೆಲಸವನ್ನು ಮತ್ತೆ ಶುರು ಮಾಡ್ಕೋತಾನೆ. ಏನೋ ಒಂದು ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದಾನೆ. ಈ ಕಡೆ ನಮ್ಮ ಕಥೆಯ ನಾಯಕಿಗೆ ಏನೋ ಒಂದು ಪ್ಲ್ಯಾನನ್ನು ಹೊಡೆದು ಒಂದು ಮನೆ ಬಾಡಿಗೆ ಕೊಡಿಸುವಂಥ ಕೆಲಸವನ್ನು ಮಾಡೋದಕ್ಕೆ ಶುರು ಮಾಡ್ತಾಳೆ. ಅದೇನಪ್ಪ ಅಂತ ಹೇಳಿದ್ರೆ ಅವ್ರು ಯಾವ ಥರ ಇವಳಿಗೆ ಮೋಸ ಮಾಡಿದ್ರು ಅದೇ ಥರ ಇವಳು ಮಾಡಬೇಕು ಅಂತ ಶುರು ಮಾಡ್ತಾಳೆ. ಯಾರ್ದೋ ಒಂದು ಪ್ರಾಪರ್ಟಿನ ಯಾರಿಗೋ ಕೊಟ್ಟು ಅವ್ರಿಗೆ ಬಾಡಿಗೆ ಕೊಡುವಂಥ ರೀತಿಯಲ್ಲಿ ದುಡ್ಡನ್ನು ಕಲೆಕ್ಟ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಬಾಬುರವರಿಗೆ ಅವರ ಒಂದು ಅಕೌಂಟಿಗೆ ತುಂಬಾ ದುಡ್ಡು ಬರ್ತಾ ಇರುತ್ತೆ. ಈ ಕಡೆ ನಮ್ಮ ಕಥೆಯ ನಾಯಕ ಏನೋ ಒಂದು ಮಾಡಬೇಕು ಅಂತ ಒಂದು ಮಿಷಿನ್ ಬಗ್ಗೆ ಚಿಂತೆ ಮಾಡ್ತಾನೆ. ಈ ಒಂದು ಮಿಷಿನಲ್ಲಿ ಹೋಟ್ಲಲ್ಲಿ ನೋಡ್ತಾನೆ. ನಂತರ ಏನೋ ಒಂದು ರಿಸರ್ಚನ್ನು ಮಾಡಿ ಈ ಒಂದು ಮಿಷಿನ್ಗೆ ಏನಾರು ಒಂದು ದುಡ್ಡು ಮಾಡಲೇಬೇಕಲ್ಲ ಅಂತ ಡಿಸೈಡ್ ಮಾಡ್ಕೋತಾನೆ. ಈ ಡಿಸೈಡ್ ಮಾಡಿದ್ದು ತುಂಬಾ ಒಂದು ದೊಡ್ಡ ಚೇಂಜಸ್ ಕಾಣುತ್ತೆ. ಈ ಕಡೆ ಕಥೆಯ ನಾಯಕಿನೂ ಸಹ ಒಂದು ಒಳ್ಳೆ ದುಡ್ಡನ್ನು ಅರ್ನ್ ಮಾಡ್ತಾ ಇದ್ದಾಳೆ. ಈ ಕಡೆ ನಮ್ಮ ಕಥೆ ಬಾಬುರವರಿಗೆ ತುಂಬಾ ಟೆನ್ಷನ್ ಆಗುತ್ತೆ. ಎಲ್ಲ ರಿಲೀಫ್ ಆಗುತ್ತೆ. ಇವ್ರ ಅಮ್ಮಂಗೆ ಏನು ಹುಷಾರಿಲ್ಲ ಎಲ್ಲ ಸರಿಯಾಗಿದೆ ಅಂತ ಹೇಳ್ಬಿಟ್ಟು ಕಳಿಸ್ತಾರೆ. ಆಗ ನೋಡ್ರಿ ಇವ್ಳಿಗೆ ಆಲ್ರೆಡಿ ದುಡ್ಡು ಬಂದು ಬೀಳ್ತಾ ಇದೆ. ಇವನು ವಾಪಸ್ ಕೊಡಬೇಕು ಅಂತ ಹೇಳಿದ್ರೆ ಇವ್ರ ಮಗ ಮಾತ್ರ ಬಾಬು ಒಪ್ಪೋದಿಲ್ಲ. ಅವ್ರ ಅಮ್ಮ ಮಾತ್ರ ಒಪ್ಪೋದಿಲ್ಲ ಬಾಬು ಕೊಡಬೇಕು ಅಂದ್ರೂ ಸಹ. ನಂತರ ನಮಗೊಂದು ಚಾಯ್ ಹೋಟೆಲನ್ನು ತೋರಿಸ್ತಾರೆ. ಈ ಒಂದು ಹೋಟೆಲಲ್ಲಿ ತುಂಬಾ ಒಂದು ಡಿಫ್ರೆಂಟ್ ಆದ ಸ್ಟೋರಿ. ನಮ್ಮ ಕುಳ್ಳ ಈ ಕಡೆ ಕೊನೆಗೆ ನಮ್ಮ ಕಥೆಯ ನಾಯಕನ ಬಳಿ ಬಂದು ಹೇಳ್ತಿದ್ದಾನೆ ಎಲ್ಲವನ್ನು ಸಹ. ನಂತರ ಅಜ್ಜಿ ಬಂದು ಕೂತ್ಕೋತಾಳೆ. ಈ ಅಜ್ಜಿಗೆ ತುಂಬಾ ಹುಷಾರಿರೋದಿಲ್ಲ. ಈ ಕಡೆ ಸ್ಟಾಕ್ ಮಾರ್ಕೆಟ್ ತೋರಿಸ್ತಾರೆ. ಸ್ಟಾಕ್ ಮಾರ್ಕೆಟಲ್ಲೂ ಸಹ ನಮ್ಮ ಕಥೆಯ ನಾಯಕಂಗೆ ಒಂದು ಒಳ್ಳೆ ದುಡ್ಡು ಮಾಡೋದು ಯಾವ ಥರ ಅಂತ ನಮ್ಮ ಕುಳ್ಳ ಎಕ್ಸ್ಪ್ಲೈನ್ ಮಾಡ್ತಿದ್ದಾನೆ. ನಮ್ಮ ಕಥೆಯ ನಾಯಕ ಮಾತ್ರ ತುಂಬಾ ಒಂದು ಇಂಟ್ರೆಸ್ಟಿಂದ ಕೇಳ್ತಾ ಇರ್ತಾನೆ. ನಮ್ಮ ಕಥೆಯ ನಾಯಕಂಗೆ ಸಹ ಒಂದು ನಂಬಿಕೆ ಅನ್ನೋದು ಬರಬೇಕಾಗಿರುತ್ತೆ. ಈ ಕುಳ್ಳ ಎಲ್ಲರೂ ಸಹ ದುಡ್ಡು ಮಾಡ್ಕೋತಾರೆ, ನಾವ್ಯಾಕೆ ಮಾಡ್ಕೋಬಾರ್ದು ಅಂತ ಇವ್ನು ನಮ್ಮ ಕಥೆಯ ನಾಯಕನ ಬಳಿ ಹೇಳಿರ್ತಾನೆ. ಈ ಕಡೆ ಈ ಒಂದು ಆಫೀಸಲ್ಲೂ ಸಹ ಇವನ ಜೊತೆ ಕೂತ್ಕೊಳ್ಳೋಂಥ ಕೆಲಸಗಾರ ಇವನಿಗೆ ಹೆಲ್ಪ್ ಮಾಡ್ತಾ ಇರೋದಿಲ್ಲ. ಆಗ ಒಂದು ಐಡಿಯಾ ಬೆಳೆಯುತ್ತೆ. ನೋಡಿ, ಮಿಷಿನ್ ವರ್ಕ್ ಆಗದೇ ಇರುವಂಥ ರೀತಿಯಲ್ಲಿ ಮ್ಯಾನ್ಯುವಲ್ ಆಗಿ ಬರ್ಕೊಡ್ತಾನೆ ಚೀಟಿಯನ್ನು. ಯಾರಿಗೂ ಸಹ ಒಂದು ಕಂಪ್ಯೂಟರ್ ಬಿಲ್ಲನ್ನು ಕೊಡದೆ ಮ್ಯಾನ್ಯುವಲ್ ಆಗಿ ಬರ್ಕೊಂಡು ಅಲ್ಲಿರುವಂಥ ದುಡ್ಡನ್ನು ಯೂಸ್ ಮಾಡಿಕೊಂಡು ಒಂದು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿ ದುಡ್ಡನ್ನು ಮಾಡಿ ನಂತರ ಅದೇ ಒಂದು ಎಂಡಿಂಗ್ ಡೇಟಲ್ಲಿ ಎಲ್ಲರ ದುಡ್ಡನ್ನು ಸಹ ಸೆಟಲ್ ಮಾಡೋದೇ ಈ ಒಂದು ಪ್ಲ್ಯಾನಲ್ಲಿ ಮುನ್ನೆ ನುಗ್ತಾನೆ ನಮ್ಮ ಕಥೆಯ ನಾಯಕ. ಇದು ತುಂಬಾ ಒಂದು ದೊಡ್ಡ ಸ್ಟೋರಿಯಾಗಿ ಹೊರಟೋಗ್ಬಿಡುತ್ತೆ. ಆದರೆ ಅವ್ನಿಗೆ ಇನ್ನೂ ಸಹ ಗೊತ್ತಿರೋದಿಲ್ಲ ಇದು ಎಲ್ಲಿಗೋ ಹೊರಟೋಗ್ಬಿಡುತ್ತೆ ಅಂತ. ಹೋಗುತ್ತೆ ವಿಷಯ ತುಂಬಾ ದೊಡ್ಡ ವಿಷಯ ಹೋಗುತ್ತೆ. ಆದರೆ ಇವನು ಮಾತ್ರ ಕೇಳ್ತಾನೆ ಇರೋದಿಲ್ಲ ಯಾರ ಮಾತನ್ನು ಸಹ ನಮ್ಮ ಕಥೆಯ ನಾಯಕ. ಅಲ್ಲಿ ನೋಡಿದ್ರೆ ತುಂಬಾ ಒಂದು ವಿಚಿತ್ರವಾದ ಸೀನ್ಗಳು ನೋಡೋದಕ್ಕೆ ಶುರುವಾಗುತ್ತೆ. ನಮ್ಮ ಕಥೆಯ ನಾಯಕ ತುಂಬಾ ದುಡ್ಡು ಮಾಡ್ತಿದ್ದಾನೆ, ತಗೊಬಂದು ಕೊಳ್ಳಂಗೆ ಕೊಡ್ತಿದ್ದಾನೆ. ಅವನು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಎಲ್ಲರೂ ಸಹ ದುಡ್ಡನ್ನು ಕಲೆಕ್ಟ್ ಮಾಡ್ತಿದ್ದಾನೆ. ಯಾರಿಗೂ ಸಹ ಗೊತ್ತಾಗ್ದಂಗೆ ದುಡ್ಡನ್ನು ಮಾಡ್ತಿದ್ದಾನೆ. ಈ ಕಡೆ ನಮ್ಮ ಕಥೆಯ ನಾಯಕ ಒಂದು ಆಫೀಸಲ್ಲಿ ದುಡ್ಡನ್ನು ಮಾಡಿ ಎಲ್ಲರಿಗೂ ಸಹ ತಗೊಂಡೋಗಿ ಕೊಡ್ತಿದ್ದಾನೆ ಮ್ಯಾನ್ಯುವಲ್ ಆಗಿ ಎಂಟ್ರಿ ಮಾಡಿ. ಅಲ್ಲಿ ನೋಡಿದ್ರೆ ದುಡ್ಡು ಖಾಲಿನೇ ಆಗ್ತಿರುತ್ತೆ.
ಅದನ್ನು ನೋಡಿದಂಥ ಆಫೀಸರ್ಗೆ ತುಂಬಾ ಡೌಟ್ ಬಂದು ಸಹ ಕೇಳ್ತಾನೆ. ಹಾಗೆ ಹೆಂಗ ಮ್ಯಾನೇಜ್ ಮಾಡ್ಕೋತಾನೆ. ಈ ಕಡೆ ನಮ್ಮ ಕಥೆಯ ನಾಯಕನು ಸಹ ಫೇಕ್ ಮನೆಯನ್ನು ಮಾಡಿ 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 ದುಡ್ಡನ್ನು ಮಾಡ್ತಿದ್ದಾಳೆ. ಇದು ಮಾತ್ರ ತುಂಬಾ ಒಂದು ದೊಡ್ಡ ಸ್ಕ್ಯಾಮ್ ಆಗಿ ಮುಂದೆ ಬರುತ್ತೆ. ಮುಂದೆ ಬಂದಂಥ ಸಂದರ್ಭದಲ್ಲಿ ನಮ್ಮ ಕಥೆಯ ನಾಯಕಿನೂ ಸಹ ತುಂಬಾ ದುಡ್ಡು ಮಾಡ್ಕೋತಿದ್ದಾಳೆ. ಯಾರಿಗೂ ಸಹ ಗೊತ್ತಾಗ್ತಾ ಇರೋದಿಲ್ಲ, ಅಷ್ಟನ್ನು ದುಡ್ಡನ್ನು ಮಾಡ್ಕೋತಾ ಇರ್ತಾಳೆ. ಸುಮ್ಮನೆ ಫೇಕಾಗಿ ಎಲ್ಲರಿಗೂ ಸಹ ಮನೆ ಕೊಡಿಸೋದು, ದುಡ್ಡು ಮಾಡೋದು, ಇದೇ ಕೆಲಸವನ್ನು ಮಾಡ್ತಾ ಇರ್ತಾಳೆ. ಈ ಕಡೆ ನಮ್ಮ ಬಾಬರ್ ಅವರಿಗೆ ಒಂದು ಹೀರೋ ಆಗಬೇಕು ಅಂತ ತುಂಬಾ ದೊಡ್ಡ ಆಸೆ ಇರುತ್ತೆ. ಅದಕ್ಕೋಸ್ಕರ ಒಂದು ಫಿಲಮನ್ನು ಮಾಡ್ತೀನಿ ಅಂತ ನಿಂತಿರ್ತಾನೆ. ಅದರಲ್ಲಿ ಸಹ ಫೇಲ್ ಆಗ್ತಾನೆ. ಏನಕ್ಕಪ್ಪ ಅಂತ ಹೇಳಿದ್ರೆ ಅವ್ನ ಫ್ರೆಂಡೇ ಇವನನ್ನು ನೋಡಿ ಕಥೆಯನ್ನು ಬರೆದಿರ್ತಾರೆ. ಬರೆದಂಥ ಸಂದರ್ಭದಲ್ಲಿ ಇವನು ಸಹ ಏನೋ ಒಂದು ಮಾಡಬೇಕು ಅಂತ ಡಿಸೈಡ್ ಮಾಡ್ಕೋತಾನೆ. ಅದಕ್ಕೋಸ್ಕರ ತುಂಬಾ ದುಡ್ಡನ್ನು ಸಹ ಕೂಡೋದಕ್ಕೆ ಶುರು ಮಾಡ್ತಾರೆ. ಈ ಕಡೆ ನಮ್ಮ ಕಥೆಯ ನಾಯಕ ಡಿಫ್ರೆಂಟ್ ಆದ ಒಂದು ಆ್ಯಂಗಲನ್ನೇ ಶುರು ಮಾಡಿದ್ದಾನೆ. ಏನಪ್ಪ ಅಂತ ಹೇಳಿದ್ರೆ ಒಂದು 3 ಲಕ್ಷ ಕೊಡಿ, ಅದಕ್ಕೆ 20% ಆಗಿ ಡಬಲ್ ಕೊಡ್ತೀನಿ ಅಂತ ಹೇಳಿರ್ತಾನೆ. ಅದೇ ಒಂದು ಕೆಲಸವನ್ನು ಶುರು ಮಾಡಿಕೊಂಡು ಒಂದು ಒಳ್ಳೆ ದುಡ್ಡನ್ನು ಮಾಡೋದಕ್ಕೆ ಶುರು ಮಾಡಿ ಒಂದು ಒಳ್ಳೆ ಕಾರನ್ನು ಸಹ ತಗೋತಾನೆ. ಒಂದು ದೊಡ್ಡ ಬಂಗ್ಲೆಯನ್ನು ಸಹ ತಗೋತಾನೆ. ಒಂದು ಫ್ಲ್ಯಾಟಲ್ಲೂ ಸಹ ಇರೋದಕ್ಕೆ ಶುರು ಮಾಡ್ತಾನೆ. ನಂತರ ಅವಳ ಲವರ್ ಮನೆಗೆ ಬಂದು ಹೇಳ್ತಾನೆ. ಅವನಿಗೆ ಎಂಗೇಜ್ಮೆಂಟು ಸಹ ಮಾಡೋದಕ್ಕೆ ಶುರು ಮಾಡ್ತಾರೆ. ಇವನು ಸಂಪಾದನೆ ಮಾಡಿರೋ ದುಡ್ಡು ಅಂತ ಅಂದ್ಕೊಂಡು. ಇವನು ಮೋಸ ಮಾಡಿರೋದು ಯಾರಿಗೂ ಸಹ ಇನ್ನೂ ತಿಳಿದಿರೋದಿಲ್ಲ. ಆದರೆ ಮಾತ್ರ ನೆಕ್ಸ್ಟು ಬರ್ತಾನೆ ನಮ್ಮ ಕಥೆಯ ನಾಯಕ ಆಫೀಸ್ಗೆ. ಇಲ್ಲಿ ನೋಡ್ರೆ ತುಂಬ ಪ್ರಾಬ್ಲಮ್ ಆಗ್ತಿರುತ್ತೆ. ನಮ್ಮ ಕಥೆಯ ನಾಯಕನು ಸಹ ಒಂದು ದುಡ್ಡನ್ನು ಮಾಡ್ತಿದ್ದಲ್ಲಿ ಇವಳ ಹತ್ರಕ್ಕೆ ಬಂದು 3 ಲಕ್ಷ, 10 ಲಕ್ಷ, 20 ಲಕ್ಷ, 30 ಲಕ್ಷ ಈ ಥರ ಕೊಡೋದಕ್ಕೆ ಶುರು ಮಾಡ್ತಾನೆ. ಶುರು ಮಾಡಿದಂಥ ಸಂದರ್ಭದಲ್ಲಿ ತುಂಬಾ ಒಂದು ಓಲ್ಡ್ ಕೊರಿಯನ್ ಬಾಯ್ನ ಅಂತ ಫಿಲಮು ಸಹ ರಿಲೀಸ್ ಆಗುತ್ತೆ. ಅಲ್ಲಿ ನೋಡಿದ್ರೆ ನಮ್ಮ ಕತೆ ಬಾಬರ್ ಅವರಿಗೆ ತುಂಬಾ ಡಿಸಪಾಯಿಂಟ್ಮೆಂಟ್ ಆಗುತ್ತೆ. ಡಿಸಪಾಯಿಂಟ್ಮೆಂಟ್ ಆಗಿ ನಮ್ಮ ಯೋಗಿ ಬಾಬುರ್ ಅವರು ಸಹ ನನಗೋಸ್ಕರ ಮಾಡ್ತಿದ್ದಾನೆ ಮೂವಿನ ಅಂತ ಎಲ್ಲನೂ ಸಹ ಆ್ಯಕ್ಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ನಂತರ ಒಂದು ದೊಡ್ಡ ಇಂಡಸ್ಟ್ರಿಯನ್ನು ತೋರಿಸ್ತಾರೆ. ಇಲ್ಲಿ ನೋಡಿದ್ರೆ ನಮ್ಮ ಲವರ್ ಬಳಿ ಫ್ರೆಂಡ್ಸ್, ನಮ್ಮ ಕಥೆ ಏನಾಯ್ಕ ಲವರ್ ಇಬ್ಬರು ಸಹ ಮಾತಾಡ್ಕೊತಾ ಕೂತಿದ್ದಾರೆ. ಏನಪ್ಪ ಅಂತ ಹೇಳಿದ್ರೆ ಅವಳು ಒಂದು ಫೇಕ್ ಒಂದು ಟೋಲನ್ನು ಇರುತ್ತೆ ನಮ್ಮ ಕಥೆಯ ನಾಯಕಿ ಅವ್ರ ಹತ್ರ. ಅವರು ಟೋಲನ್ನು ಯಾವ ಥರ ದುಡ್ಡನ್ನು ಮಾಡ್ತಿದ್ದಾರೆ ಅಂತ ಹೇಳ್ತಾ ಇರ್ತಾರೆ. ನಂತರ ನಮ್ಮ ಕಥೆಯ ನಾಯಕ ತುಂಬಾ ಬೇಜಾರ್ಕೊಂಡಿರ್ತಾನೆ. ಫ್ರೆಂಡು ಏನಕ್ಕಪ್ಪ ಅಂತ ಹೇಳಿದ್ರೆ ಅವ್ರ ಅಪ್ಪನ ಥರ ನಾನು ದುಡ್ಡು ಮಾಡಬೇಕು ಪಕ್ಕದಲ್ಲಿ ಅಂದ್ಬಿಟ್ಟು ಹೇಳ್ತಾಳೆ. ನಮ್ಮ ಕಥೆಯ ನಾಯಕಿ ಆಲ್ರೆಡಿ ಒಂದು ಫ್ಲ್ಯಾಟಿಗೂ ಸಹ ಎಂಟ್ರಿ ಕೊಟ್ಟಿದ್ದಾಳೆ. ಈ ಕಡೆ ನಮ್ಮ ಕಥೆಯ ನಾಯಕ ಒಂದು ಒಳ್ಳೆ ಲೈಫನ್ನು ಲೀಡ್ ಮಾಡ್ತಿದ್ದಾನೆ. ಎಲ್ಲ ಚೆನ್ನಾಗೇ ನಡೀತಾ ಇರುತ್ತೆ ಫ್ರೆಂಡ್ಸ್. ಎಲ್ಲರ ಲೈಫು ಸಹ ಸಖತ್ತಾಗೆ ಸೆಟ್ಲ್ ಆಗಿರುತ್ತೆ. ಇಲ್ಲೇ ನೋಡಿ ದೊಡ್ಡ ಟ್ವಿಸ್ಟ್ ಬರೋದು. ನಮ್ಮ ಕಥೆಯ ನಾಯಕ ಅತಿ ಆಸೆ ಪಡೋದಕ್ಕೆ ಹೋಗ್ತಾನೆ. ಅಲ್ಲಿ ದುರಾಸೆ ಉಂಟಾಗುತ್ತೆ. ಅವನ ಫ್ರೆಂಡ್ ಅವಾಗ 25,00,000 ಕೊಡ್ತಾ ಇರ್ತಾನೆ ಖರ್ಚಿಗೋಸ್ಕರ. ಅಲ್ಲಿ ನೋಡಿದ್ರೆ ಒಂದು ದಿವಸ 10 ಕೋಟಿ ಬೇಕು ಅಂತ ಅವನ ಫ್ರೆಂಡ್ ಇವನನ್ನು ಕೇಳೋದಿಲ್ಲ. ಆದರೂ ಸಹ ಇವನ್ನ ರೆಡಿ ಮಾಡಬೇಕು ಅಂತ ಸಿದ್ಧನಾಗ್ತಾನೆ. ಇನ್ನೊಂದು 15 ದಿನ ಬಿಟ್ಟು ನಿಂಗೆ 15 ಕೋಟಿ 2 ದಿನ ಬಿಟ್ಟು 15 ಕೋಟಿ ಕೊಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೋಸ್ಕರ ನಮ್ಮ ಕಥೆಯ ನಾಯಕ ದುಡ್ಡು ಮಾಡೋದಕ್ಕೆ ನಿಂತಿದ್ದಾನೆ. ಇನ್ನೂ ಸಹ ದುಡ್ಡು ಬೇಕು. ಆಫೀಸಲ್ಲಿ ನೋಡಿದ್ರೆ ಯಾರೋ ತೊಂದರೆ ಕೊಡ್ತಿದ್ದಾರೆ. ಅದಕ್ಕೋಸ್ಕರ ತನ್ನ ಜೊತೆಲಿದ್ದ ಫ್ರೆಂಡಿಗೆ ಫೋನ್ ಮಾಡಿ ಅಲ್ಲಿರೋ ನನ್ನ ಓಡಿಸೋ ಸೈಡ್ಗೆ ಅಂದ್ಬಿಟ್ಟು ಹೇಳ್ತಾಳೆ. ಆವಾಗ ಅವನಿಗೆ ಟಾರ್ಚರ್ ಕೊಟ್ಟು ಓಡೋಗೋ ರೀತಿಯಲ್ಲಿ ನಮ್ಮ ಕಥೆಯ ನಾಯಕ ಮಾಡ್ತಾನೆ. ಒಂದು ರಜನಿಕಾಂತ್ ಅವರ ವಾಯ್ಸನ್ನು ಬಳಸಿ ಒಂದು ನ್ಯೂಸ್ ರಿಪೋರ್ಟರ್ಗೆ ಅವನ ನಂಬರನ್ನು ಕೊಟ್ಬಿಟ್ಟು ತುಂಬಾ ಪ್ರಾಬ್ಲಮ್ ಮಾಡೋ ರೀತಿ ಮಾಡಿಬಿಡ್ತಾನೆ ಒಂದು ಟೆಲಿವಿಷನ್ ಮುಖಾಂತರ. ನಂತರ ಅವನೇ ಎದ್ದೊರಟೋಗ್ತಾನೆ. ಹೋದಂಥ ಸಂದರ್ಭದಲ್ಲಿ ತುಂಬಾ ಒಂದು ಸಿಚುವೇಶನನ್ನು ಇವನು ಫೇಸನ್ನು ಮಾಡಬೇಕಾಗಿರುತ್ತೆ. ನಂತರ ನಮ್ಮ ಕಥೆಯ ನಾಯಕ ತುಂಬಾ ಒಂದು ಒಳ್ಳೆ ಲೈಫನ್ನು ಲೀಡ್ ಮಾಡೋದಕ್ಕೆ ಶುರು ಮಾಡಿದ್ದಾನೆ. ಯಾರು ಸಹ ಅವನ ಬಳಿ ಬರ್ತಾನೆ ಇರೋದಿಲ್ಲ. ಅಷ್ಟು ಒಂದು ದೊಡ್ಡ ಸಿಚುವೇಶನಲ್ಲಿ ಬಂದಿರ್ತಾನೆ. ಅಷ್ಟು ಒಂದು ಒಳ್ಳೆ ದುಡ್ಡನ್ನು ಸಹ ಸಂಪಾದನೆಯನ್ನು ಮಾಡಿರ್ತಾನೆ. ಇಲ್ಲೇ ನೋಡಿ ಫ್ರೆಂಡ್ಸ್ ದೊಡ್ಡ ಟ್ವಿಸ್ಟ್ ಬರೋದು. ಇವನು ನೋಡಿದ್ರೆ 10 ಕೋಟಿನ ರೆಡಿ ಮಾಡಿಬಿಟ್ಟು ಇವನಿಗೆ ಕೊಟ್ಬಿಟ್ಟಿದ್ದಾನೆ. ನಂತರ ಇವನು ನೋಡಿದ್ರೆ ಯಾರೋ ಇವನನ್ನು ಹೊಡೆದಾಕ್ಬಿಟ್ಟು ಸಾಯಿಸ್ಬಿಟ್ಟಿದ್ದಾರೆ. ಈ ವಿಷಯ ಗೊತ್ತಾಗುತ್ತೆ ಅವ್ರ ಅಪ್ಪ ಅಮ್ಮಂಗೆ. ತುಂಬಾ ಬೇಸರಗೊಂಡ್ತಾರೆ. ಅವ್ನು ನೋಡ್ರೆ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನು, ನಾನು ಕೇಳಿದ್ರೆ ನಾನೇ ಕೊಡ್ತಿದ್ನಲ್ಲೋ ಅಂತ ಈಗ ತುಂಬಾ ಬೇಜಾರಾಗ್ತಿದ್ದಾನೆ. ಅವ್ನು ನೋಡ್ರೆ ಒಂದು ಹುಡುಗಿನ ಲವ್ನು ಸಹ ಮಾಡಿರ್ತಾನೆ. ಅವಳು ಸಹ ಪ್ರೆಗ್ನೆಂಟ್ ಆಗಿರ್ತಾಳೆ. ಇದು ಸಹ ಒಂದು ದೊಡ್ಡ ಸಿಚುವೇಶನ್ಗೆ ನಮ್ಮ ಕಥೆಯ ನಾಯಕ ಬಂದು ತಗ್ಲಾಕೋತಾನೆ. ಎಷ್ಟು ಒಂದು ದೊಡ್ಡ ಒಂದು ದುಡ್ಡನ್ನು ಮಾಡ್ತಿರ್ತಾನೆ. ಅದು ನೋಡ್ರೆ ಈ ಒಂದು ಮೋಸಕ್ಕೆ ತಗ್ಲಾಕೋಗ್ಬಿಡ್ತಾನೆ. ಆದರೆ ಅವ್ನು ಯಾವುದೇ ಥರ ಮೋಸ ಮಾಡಿರೋದಿಲ್ಲ. ಅವನ್ನೇ ಯಾರೋ ಮೋಸ ಮಾಡಿ ಸಾಯಿಸ್ಬಿಟ್ಟಿರ್ತಾರೆ. ಇದನ್ನು ನೆನೆಸ್ಕೊಂಡು ತುಂಬಾ ಬೇಸರಗೊಂಡ್ತಾನೆ ನಮ್ಮ ಕಥೆಯ ನಾಯಕ. ನಂತರ ನಮ್ಮ ಕಥೆಯ ನಾಯಕ ಆಲ್ರೆಡಿ ಎಲ್ಲ ಕಡೆಯಿಂದನೂ ಸಹ ಹೊರಟೋಗ್ಬಿಟ್ಟಿದ್ದಾನೆ. ಏನಕ್ಕೆ ಅಂತ ಹೇಳಿದ್ರೆ ಇವನು ಮಾಡಿದಂಥ 10 ಕೋಟಿ ಸಾಲ ಇವನು ಬೆನ್ನಿಂದನೇ ಬಿದ್ದು ಬಿಡುತ್ತೆ. ಈ ಕಡೆ ನಮ್ಮ ಕಥೆಯ ನಾಯಕಿನೂ ಸಹ ತುಂಬಾ ಒಂದು ಮೋಸ ಮಾಡಿಬಿಟ್ಟಿರ್ತಾಳೆ. ಎಲ್ಲರಿಗೂ ಸಹ ಮೋಸ ಮಾಡಿ ದುಡ್ಡನ್ನು ಕೊಡಿಸ್ತಾಳೆ. ಮನೆಯನ್ನು ಕೊಡಿಸ್ತೀನಿ ಅಂತ ದುಡ್ಡನ್ನು ಮೋಸ ಮಾಡ್ತಾ ಇರ್ತಾಳೆ. ಈ ಕಡೆ ನಮ್ಮ ಕಥೆಯ ನಾಯಕ ಆಲ್ರೆಡಿ ಆಫೀಸ್ಗೆ ಬಂದು ತುಂಬ ದಿನ ಆಗಿರುತ್ತೆ. ಅಲ್ಲಿಂದನೂ ಸಹ ಓಡೋಗ್ಬಿಟ್ಟಿದ್ದಾನೆ. ಈ ಕಡೆ ಮನೆ ಓನರ್ ಬಂದು ಎಲ್ಲರ ಜೊತೆನೂ ಸಹ ಜಗಳ ಆಡ್ತಿದ್ದಾರೆ. ಈ ಥರ ಒಂದು ಸಿಚುವೇಶನ್ಗೆ ಬರ್ತಾರೆ. ಆಲ್ರೆಡಿ ತುಂಬಾ ಗಲಭೆಗಳೆಲ್ಲ ಸಹ ಎದ್ದು ಹೋಗಿ ಈ ಆಫೀಸಲ್ಲಿ ಮಾತ್ರ ಇನ್ನೂ ಸಹ ದೊಡ್ಡ ಗಲಾಟೆನೇ ಎದ್ದು ಬಿಡುತ್ತೆ.
ನಂತರ ನಮ್ಮ ಕಥೆಯ ನಾಯಕನಿಗೆ ತುಂಬ ಒಂದು ದೊಡ್ಡ ಸಿಚುವೇಶನ್ನೇ ಬಂದುಬಿಡುತ್ತೆ. ಇದರಿಂದ ಎಲ್ಲರೂ ಸಹ ಬೇಸರಗೊಳ್ತಾರೆ. ಈ ಕಡೆ ನಮ್ಮ ಕಥೆಯ ನಾಯಕನ ಜೊತೆ ಇದ್ದಂತವನು ಸಹ ತುಂಬಾ ಮೋಸ ಮಾಡ್ದ ಅಂತ ಬೇಜಾರು ಮಾಡ್ಕೋತಾನೆ. ಆಫೀಸಲ್ಲಿ ಮಾತ್ರ ತುಂಬಾ ದೊಡ್ಡ ಗಲಾಟೆ ಆಗೋದಕ್ಕೆ ಶುರುವಾಗುತ್ತೆ. ಈ ಮಾಡಿದಂಥ ಸಂದರ್ಭದಲ್ಲಿ ಇಲ್ಲಿ ಆಫೀಸಲ್ಲಿ ಇದ್ದಂಥವ್ರು ಎಲ್ಲರೂ ಸಹ ಗಲಭೆ ಹೇಳ್ತಾರೆ. ಈ ಕಡೆ ನಮ್ಮ ಕಥೆಯ ನಾಯಕಂಗೆ ಮದುವೆ ಫಿಕ್ಸ್ ಆಗಿರುತ್ತೆ, ಅಲ್ಲ ಅವಳಿಗೂ ಸಹ ಗೊತ್ತಾಗುತ್ತೆ. ಅವಳು ಸಹ ಇವನನ್ನು ಬೇಡ ಅಂದ್ಬಿಟ್ಟು ದೇಶನೇ ಬಿಟ್ಟು ಹೊರಟೋಗ್ತಾರೆ. ಒಂದು US ಅಲ್ಲಿ ಹೋಗಿ ಸೆಟ್ಲ್ ಆಗ್ತಾರೆ. ಈ ಕಡೆ ನಮ್ಮ ರ್ಯಾಂಬೋ ಮಾತ್ರ ತುಂಬಾ ಬೇಸರಗೊಳ್ತಾರೆ. ಏನಕ್ಕೆ ಅಂತ ಹೇಳಿದ್ರೆ ರ್ಯಾಂಬೋಗೆ ಬಂದಂಥ ದುಡ್ಡಿಂದ ತುಂಬಾ ಒಂದು ಒಳ್ಳೆ ದುಡ್ಡನ್ನು ಮಾಡಬೇಕು ಅಂತ ಅವ್ರ ಅಮ್ಮ ಮಾಡಿರೋದ್ರಿಂದ 4 ಜನನೂ ಸಹ ಅರೆಸ್ಟ್ ಆಗ್ತಾರೆ. ಅರೆಸ್ಟ್ ಆದಂಥ ಸಂದರ್ಭದಲ್ಲಿ ಅವನಿಗೆ ತುಂಬಾ ಮನೆ ಸಿಚುವೇಶನ್ ಎಲ್ಲ ನೆನಪಾಗುತ್ತೆ. ಆ ಮಗು ನೋಡ್ರೆ ಈಗ ಕರೆಂಟ್ಲಿ ಆಲ್ರೆಡಿ ಕಿಡ್ನ್ಯಾಪ್ ಆಗಿದೆ. ಈ ಕಡೆ ರ್ಯಾಂಬೋ ಮಗುನೂ ಸಹ ಎಲ್ಲರೂ ಸಹ ಇಟ್ಕೊಂಡು ಆಟಾಡಿಸ್ತಾ ಇದ್ದಾರೆ. ಇವ್ನಿಗೆ ಏನು ಮಾಡಬೇಕು ಅಂತಲೇ ನಮ್ಮ ಕಥೆಯ ನಾಯಕನಿಗೆ ಗೊತ್ತಾಗೋದಿಲ್ಲ. ನಂತರ ಒಬ್ಬ ನ್ಯೂಸ್ ರಿಪೋರ್ಟರ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಇವನನ್ನು ಒಂದು ಕಿಡ್ನ್ಯಾಪನ್ನು ಮಾಡಿ ಅವನ ಬಳಿಯಿಂದ ಎಲ್ಲರಿಗೂ ಸಹ ಏನೋ ಒಂದು ಸುದ್ದಿಯನ್ನು ಹೇಳ್ಸೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಏನಪ್ಪ ಅಂತ ಹೇಳಿದ್ರೆ ಎಲ್ಲರೂ ಸಹ ವೇಷ ಮರೆಸ್ಕೊಂಡು ಬಂದಿದ್ದಾರೆ. ಈ ಕಡೆ 4 ಕಡೆಯಿಂದನೂ ಸಹ ನಮ್ಮ ಕಥೆಯ ನಾಯಕ, ಕಥೆಯ ನಾಯಕಿ ಹಾಗೂ ರ್ಯಾಂಬೋ ಟ್ರಸ್ಟ್ನ ಅಮ್ಮ, ಮಗ ಎಲ್ಲರೂ ಸಹ ಒಂದಾಗ್ತಾರೆ. ಇವರೆಲ್ಲರೂ ಸಹ ಸೇರಿ ಏನಾದರೂ ಒಂದು ಮಾಡಬೇಕು ಅಂತ ಬರ್ತಾರೆ. ಬಂದಂಥ ಸಂದರ್ಭದಲ್ಲಿ ನಮ್ಮ ಯೋಗಿ ಬಾಬುರವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅವರ ಮನೆಗೆ ಹೋಗಿ ಒಂದು ನ್ಯೂಸ್ ರಿಪೋರ್ಟರ್ ಮನೆಗೆ ಏನೋ ಒಂದು ಮಾಡೋದಕ್ಕೆ ಶುರು ಮಾಡ್ತಿದ್ದಾರೆ. ಈ ಕಡೆ ನಮ್ಮ ಕಥೆಯ ನಾಯಕನ ಫ್ರೆಂಡು ಆಫೀಸರ್ ಮಾತ್ರ ಒಂದು ಒಳ್ಳೆ ಪೊಸಿಷನ್ಗೆ ಬಂದಿದ್ದಾರೆ. ಈ ಕಡೆ ಮಿನಿಸ್ಟ್ರ್ ಮನೆಗೂ ಸಹ ನಮ್ಮ ಕಥೆಯ ನಾಯಕ ಎಂಟ್ರಿ ಕೊಟ್ಟಿದ್ದಾನೆ. ಎಂಟ್ರಿ ಕೊಟ್ಟಂಥ ಸಂದರ್ಭದಲ್ಲಿ ಮಿನಿಸ್ಟ್ರು ಬಳಿಯೂ ಸಹ ಏನೋ ಒಂದು ಸಿಚುವೇಶನ್ಗೋಸ್ಕರ ಒಂದು ಸೈನನ್ನು ಹಾಕಿಸ್ಕೊಳ್ಳೋದಕ್ಕೆ ಬರ್ತಿದ್ದಾರೆ. ಈ ಕಡೆ ನಮ್ಮ ಕಥೆಯ ನಾಯಕನೂ ಸಹ ಏನೋ ಒಂದು ಮಾಡೋದಕ್ಕೆ ಬರ್ತಾ ಇದ್ದಾರೆ. ನಂತರ ಯೋಗಿ ಬಾಬುರವರ ಅಮ್ಮನೂ ಸಹ ಏನೋ ಒಂದು ಸಿಚುವೇಶನಲ್ಲಿ ಬಂದಿದ್ದಾರೆ. ನಂತರ ನಮ್ಮ ಕಥೆಯ ನಾಯಕ ಮಾತ್ರ ತುಂಬಾ ಒಂದು ಒಳ್ಳೆ ಸಿಚುವೇಶನಲ್ಲಿ ಬಂದಿದ್ದಾನೆ ಮಿನಿಸ್ಟರ್ ಜೊತೆ. ಮಿನಿಸ್ಟರ್ ನೋಡ್ರೆ ಡ್ಯಾನ್ಸನ್ನು ಮಾಡ್ತಾ ಇದ್ದಾರೆ. ಈ ಕಡೆನೂ ಸಹ ಒಂದು ಟಿವಿಯನ್ನು ಓಡ್ತಾ ಇದೆ. ಈ ಕಡೆ ನಮ್ಮ ಬಾಬು ನೋಡಿದ್ರೆ ಅವರ ಒಂದು ಸಿಚುವೇಶನಿಂದ ಹೊರಗಡೆ ಬಂದಿದ್ದಾನೆ. ಇವನಿಗೆ ತುಂಬಾ ದೊಡ್ಡ ತಲೆನೋವಾಗುತ್ತೆ. ಆ ಒಂದು ಮಗುವನ್ನು ಇಟ್ಟಿಸ್ಕೊಂಡು ತುಂಬಾ ಆಟಾಡಿಸ್ತಾ ಇರ್ತಾರೆ. ಈ ಕಡೆ ಅವನಿಗೂ ಸಹ ಒಂದು ಹೀರೋ ಆಗ ಕನಸು ನನಸಾಗುತ್ತೆ. ಏನಕ್ಕೆ ಅಂತ ಹೇಳಿದ್ರೆ ಇವನನ್ನು ನೋಡಿದಂಥ ಬರೆದಂಥ ಸಾಂಗ್ ಮಾತ್ರ ಈ ಫಿಲಮ್ನ ಯಾರೋ ಬೇರೆಯವ್ರಿಗೆ ಕೊಟ್ಟಿದ್ಬಿಟ್ಟಿದ್ದಾನೆ ಅವರ ಫ್ರೆಂಡು. ಇದರಿಂದ ಎಲ್ಲರೂ ಸಹ ಬೇಜಾರಾಗಿದ್ದಾರೆ. ಈ ಕಡೆ ಇವನಿಗೆ ಮನೆ ಕೊಡ್ತೀನಿ ಅಂತ ಮೋಸ ಮಾಡಲ್ಲ ಅಂತ ಅವಳಿಗೆ ಒಂದು ಕಂಪ್ಲೇಂಟ್ ಕೊಡೋಕ್ಕೆ ಹೋಗಿದ್ದಾರೆ. ಈ ಕಡೆ ನಮ್ಮ ಕಥೆಯ ನಾಯಕ ಒಂದು ಫೇಕ್ ಟೋಲನ್ನು ನಿರ್ಮಾಣ ಮಾಡೋದಕ್ಕೆ ಮುಂದೆ ಬರ್ತಿದ್ದಾನೆ. ಇದಕ್ಕೋಸ್ಕರ ಎಲ್ಲ ಕಡೆಯೂ ಸಹ ಹೊಡೆದಾಡ್ತಾ ಇದ್ದಾನೆ. ಏನಕ್ಕೆ ಅಂತ ಹೇಳಿದ್ರೆ ಪೊಲೀಸ್ಗೆ ದುಡ್ಡನ್ನು ಮಾಡಿ ಇವನು ಕೊಡಬೇಕಾಗಿರುತ್ತೆ. ಅವನೇ ನಮ್ಮ ಕಥೆಯ ನಾಯಕ ಮಗನ್ನ ಕಿಡ್ನ್ಯಾಪ್ ಮಾಡಿರ್ತಾನೆ, ಅಖಿಲ್ನ. ಅದಕ್ಕೋಸ್ಕರ ಇವನು ದೊಡ್ಡ ಸಿಚುವೇಶನನ್ನು ಫೇಸ್ ಮಾಡಬೇಕಾಗಿರುತ್ತೆ. ಈ ಕಡೆ ಬಾಬುರವರ ಅಮ್ಮನೂ ಸಹ ಫೇಕ್ ವಾಯ್ಸಲ್ಲಿ ಬೇರೆಯವ್ರ ಥರ ಮಾತಾಡ್ತಾ ಇರ್ತಾಳೆ. ಈ ಕಡೆ ನಮ್ಮ ಅಖಿಲನ್ ಮಾತ್ರ ತುಂಬಾ ಬೇಸರಗೊಂಡು ಕೂತಿರ್ತಾನೆ. ಆದರೆ ಇನ್ನೂ ಒಂದು ದೊಡ್ಡ ಟ್ವಿಸ್ಟ್ ಇರುತ್ತೆ, ನೋಡಬೇಕು ಫ್ರೆಂಡ್ಸ್ ನೀವು ಮುಂದೆ. ನಂತರ ನಮ್ಮ ಅಖಿಲನ್ನು ಸಹ ಬಿಡೋದಿಲ್ಲ. ಈ ಕಡೆ ಅವ್ರ ಅಮ್ಮ ನೋಡಿದ್ರೆ ಕೊರಗ್ತಾ ಕೂತಿದ್ದಾಳೆ. ಇದು ಯಾರಿಗೂ ಸಹ ತಿಳಿದಿರೋದಿಲ್ಲ. ನಂತರ ಅವನು ಬಂದು ಸಮಾಧಾನವನ್ನು ಮಾಡ್ತಾನೆ ನಮ್ಮ ಕಥೆಯ ನಾಯಕ. ಈ ಕಡೆ ಫೇಕ್ ಟೋಲ್ ಹೇಗೋ ಸಹ ನಿರ್ಮಾಣವನ್ನು ಸಹ ಮಾಡಿಬಿಡ್ತಾರೆ. ನಂತರ ಇದರಿಂದ ದುಡ್ಡನ್ನು ಮಾಡೋದಕ್ಕೆ ಮುಂದೆ ಬರ್ತಾರೆ. ದುಡ್ಡನ್ನು ಮಾಡೋದಕ್ಕೆ ಮುಂದೆ ಬಂದಂಥ ಸಂದರ್ಭದಲ್ಲಿ ತುಂಬಾ ಒಂದು ಒಳ್ಳೆ ಸುಮಾರು 3 ರಿಂದ 4 ಕೋಟಿ ತನಕನೂ ಸಹ ದುಡ್ಡನ್ನು ಮಾಡ್ತಾರೆ. ಇದನ್ನು ಯೋಗಿ ಬಾಬುರವರು ಡೈಲಿ ಬಂದು ಎಣಿಸ್ತಾ ಲೆಕ್ಕ ಹಾಕ್ತಾ ಇರ್ತಾರೆ. ನಂತರ ಯಾರಿಗೂ ಗೊತ್ತಿಲ್ಲದಂಗೆ ತುಂಬಾ ದುಡ್ಡನ್ನು ಮಾಡ್ತಿರೋದ್ರಿಂದ ತುಂಬಾ ಒಂದು ಪ್ರಾಬ್ಲಮ್ ಅನ್ನೋದು ಸೃಷ್ಟಿಯಾಗುತ್ತೆ. ಈ ಕಡೆ ನ್ಯೂಸ್ ರಿಪೋರ್ಟರು ಸಹ ಬಂದು ಎಲ್ಲರನ್ನೂ ಸಹ ಕೇಳ್ತಾ ಇರ್ತಾನೆ. ನಮ್ಮ ಕಥೆಯ ನಾಯಕನ ಜೊತೆ ಇರುವಂಥ ಒಂದು ಪೊಲೀಸನ್ನು ಸಹ ಫೇಕಾಗಿ ಕೇಳ್ತಾ ಇರ್ತಾರೆ. ನೋಡಿದ್ರೆ ಇನ್ನು ಇವರು ಎಲ್ಲ ದುಡ್ಡನ್ನು ಕೊಟ್ಟರು ಸಹ ನಮ್ಮ ಕಥೆಯ ನಾಯಕ ಅವ್ರ ಮಗನನ್ನು ಸಹ ಮಾತ್ರ ಬಿಡೋದಿಲ್ಲ ಈ ಪೊಲೀಸ್. ಆ್ಯಕ್ಚುಲಿ ಇಲ್ಲಿ ಪೊಲೀಸೇ ತುಂಬಾ ದೊಡ್ಡ ಕೇಡಿಯಾಗಿರ್ತಾನೆ. ನಂತರ ಇವನು ನಡೆಯಲ್ಲ ಅಂತ ಹೇಳಿದೆ ನೋಡಿ ಫ್ರೆಂಡ್ಸ್, ಆದರೆ ಇದು ಸುಳ್ಳಾಗಿರುತ್ತೆ. ಇದೊಂದು ದೊಡ್ಡ ಟ್ವಿಸ್ಟ್ ಅಂತಲೇ ಹೇಳ್ಬೋದು. ಈ ನಮ್ಮ ಕಥೆಯ ನಾಯಕ ಮಗನಿಗೆ ಎಲ್ಲೂ ಸಹ ಯಾವುದೇ ಒಂದು ಸ್ಕೂಲಲ್ಲೂ ಸಹ ಕೆಲಸ ಅನ್ನೋದು ಒಂದು ಸೀಟ್ ಅನ್ನೋದು ಸಿಗ್ತಾ ಇರೋದಿಲ್ಲ. ಅದರಿಂದ ಇವನೇ ಒಂದು ಬೇಕು ಅಂತಲೇ ಅದ್ರ ಕೆಳಗಡೆ ಕೂರಿಸ್ಬಿಟ್ಟು ಒಂದು ವೀಲ್ಚೇರಲ್ಲಿ ಇವನು ಒಂದು ವೀಲ್ಚೇರ್ ಮುಖಾಂತರ ಒಂದು ಕೆಲಸ ಸೀಟ್ ಸಿಗೋ ರೀತಿ ಮಾಡ್ತಾನೆ. ಈ ಕಡೆ ನಮ್ಮ ಕುಳ್ಳ ಬರ್ತಾನೆ ಮತ್ತು ಎಂಟ್ರಿ ಆಗ್ತಾನೆ. ನಮ್ಮ ಕುಳ್ಳ ನಮ್ಮ ಕಥೆಯ ನಾಯಕ ಅವರೆಲ್ಲರೂ ಸಹ ಸೇವನ ಮಾಡಿ ಕರ್ಕೊಡೋದಕ್ಕೆ ಬರ್ತಿದ್ದಾನೆ. ಆ ಒಂದು ವಕೀಲನ್ ಮತ್ತು ನಮ್ಮ ಕಥೆಯ ನಾಯಕ ಅವರೆಲ್ಲರೂ ಸಹ. ಇದರಿಂದ ಪೊಲೀಸರು ಸಹ ತಕ್ಕ ಪಾಠ ಕಲಿಸ್ಬೇಕು ಅನ್ನೋದು ನಮಗೆ ತಿಳಿಯುತ್ತೆ. ನಂತರ ನಮ್ಮ ಕಥೆಯ ನಾಯಕ ಅವರೆಲ್ಲರೂ ಸಹ ನಮ್ಮ ಕಥೆಯ ನಾಯಕಿ ಎಲ್ಲರೂ ಸಹ ಹೋಗ್ತಾರೆ. ಏನಕ್ಕೆ ಅಂತ ಹೇಳಿದ್ರೆ ಕಿಲ್ಲನ್ನು ಕರ್ಕೊಬರಬೇಕು ಅನ್ನೋ ಉದ್ದೇಶದಿಂದ.
ನಂತರ ನಮ್ಮ ಅಖಿಲನ್ ನೋಡಿದ್ರೆ ಆ ಒಂದು ಫ್ಯಾಕ್ಟ್ರಿಯಲ್ಲಿ ಓಡಾಡ್ತಿದ್ದಾನೆ ಎಲ್ಲ ಕಡೆನೂ ಸಹ. ಏನಕ್ಕೆ ಅಂತೇಳಿ ಅವ್ನು ಖಾಲಿ ಇರೋದು ಯಾರಿಗೂ ಸಹ ತಿಳಿದಿರೋದಿಲ್ಲ. ಈ ಕಡೆ ನಮ್ಮ ಕಥೆ ಏನಕ್ಕೆ ಆಫೀಸಲ್ಲಿ ಕೆಲಸ ಮಾಡುವಂಥ ಫ್ರೆಂಡು ಸಹ ಸಹಾಯವನ್ನು ಮಾಡ್ತಾನೆ ಕರೆಂಟನ್ನು ತೆಗೆದು. ಇದು ಯಾರಿಗೂ ಸಹ ಗೊತ್ತಿರೋದಿಲ್ಲ ಇವ್ರು ಈ ಥರ ಮಾಡ್ತಿದ್ದಾರೆ ಅಂತ. ಮತ್ತು ನಮ್ಮ ಕಥೆ ಏನಾಯ್ಕೆ ಮತ್ತು ಬಾಬು ಅವರ ಅಮ್ಮ ಎಲ್ಲರೂ ಸಹ ಸೆಟ್ಲ್ ಆಗೋದಕ್ಕೆ ಅಖಿಲನ್ನು ಕರ್ಕೊಳ್ಳೋದಕ್ಕೆ ಬಂದಿದ್ದಾರೆ. ಇದರಿಂದ ಎಲ್ಲರೂ ಸಹ ತುಂಬಾ ಶಾಕ್ ಆಗ್ತಿದ್ದಾರೆ ನಮ್ಮ ಕಥೆ ಏನೇ ಕುಳ್ಳ ಓಡಿಸುವಂಥ ರೀತಿಯ ಕಾರಿಂದ. ನಂತರ ಇದನ್ನು ಸಹ ಇವರು ಬಂದು ಅಖಿಲನನ್ನು ಸಹ ಕರ್ಕೊಂಡು ಹೋಗ್ತಾರೆ. ನಮ್ಮ ಪೊಲೀಸ್ ಬಳಿ ಹೋಗ್ತಾರೆ. ಪೊಲೀಸ್ ಬಳಿ ಹೋದಂಥ ಸಂದರ್ಭದಲ್ಲಿ ಗೊತ್ತಾಗುತ್ತೆ ನಮ್ಮ ಅಖಿಲನ್ ಸಹ ಎಲ್ಲರನ್ನೂ ಸಹ ತಪ್ಪಿಕೊಂಡು ಖುಷಿ ಪಡ್ತಿದ್ದಾನೆ. ಇವ್ರ ಅಮ್ಮನ ಬಳಿ ಹೋಗದೆ ಇವ್ರ ಅಪ್ಪನ ಬಳಿ ಹೋಗಿ ತುಂಬಾ ಒಪ್ಕೊಂಡು ಅಳ್ತಾ ಇರ್ತಾನೆ. ಇದನ್ನು ನೋಡಿದ ಇವಳಿಗೆ ಕೊನೆಯಲ್ಲೂ ಸಹ ಸ್ಮೈಲ್ ಮಾಡಿ ಇವನ ಜೊತೆ ಇರೋದೇ ಒಳ್ಳೆಯದು ಅಂತ ಎಲ್ಲರೂ ಸಹ ಒಂದಾಗಿ ಜೀವನವನ್ನು ಮಾಡೋದಕ್ಕೆ ಮುಂದೆ ಬರ್ತಾರೆ. ನಂತರ ಪೊಲೀಸ್ ಫೋನ್ ಮಾಡ್ತಾನೆ, ಇದನ್ನು ನಿಮ್ಮನ್ನು ಮಾತ್ರ ಸುಮ್ಮನೆ ಬಿಡೋಲ್ಲ ಅಂತ ಹೇಳಿದಾಗ ನಮ್ಮ ಕಥೆಯ ನಾಯಕ ಎಲ್ಲರಿಗೂ ಸಹ ಕಥೆ ಹೇಳೋದಕ್ಕೆ ಶುರು ಮಾಡ್ತಾನೆ. ಶುರು ಮಾಡಿದಂಥ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಇಲ್ಲಿರೋದು ಎಲ್ಲರೂ ಸಹ ಫೇಕ್ ಅಂತ. ಈ ಕಡೆ ಏನೇ ಮಾಡಬೇಕು ಅಂತ ಹೇಳಿದ್ರು ಸಹ ಈ ಒಂದು ಪೊಲೀಸ್ ಅವರ ಹೆಸರನ್ನು ಬಳಸ್ಬಿಟ್ಟು ಡಾಕ್ಯುಮೆಂಟ್ಸನ್ನು ಮಾಡಿಸಿರ್ತಾರೆ. ಈ ಕಡೆ ಅವನು ಫೇಕ್ ಏನೋ ಒಂದು ದೊಡ್ಡ ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಹೋಗಿರ್ತಾನೆ, ಅದು ಸಹ ಫೇಕ್ ಆಗಿರುತ್ತೆ. ಈ ಕಡೆ ನಮ್ಮ ಯೋಗಿ ಬಾಬರವರಿಗೆ ಕಾಟ ಕೊಡಬೇಕು ಅಂತಾನೆ, ಅದು ಫೇಕ್ ಆಗಿರುತ್ತೆ. ಈ ಕಡೆ ಫ್ರೆಂಡನ್ನು ಸಾಯಿಸಿರೋದು ನಮ್ಮ ಕಥೆ ಏನಕ್ಕೆ ತಿಳಿದಿರುತ್ತೆ ಪೊಲೀಸ್. ಏನಕ್ಕೆ ಅಂತ ಹೇಳಿದ್ರೆ ಅವನ ಬಳಿ ಇರುವಂಥ 10 ಕೋಟಿಯನ್ನು ಬಳಸ್ಕೊಂಡು ತುಂಬಾ ದುಡ್ಡನ್ನು ಮಾಡಬೇಕು ಅಂತ ಅವನನ್ನು ಸಾಯಿಸ್ಬಿಟ್ಟಿರ್ತಾನೆ. ಇದು ನಮ್ಮ ಕಥೆ ಏನಕ್ಕೆ ಗೊತ್ತಾಗುತ್ತೆ. ಅದನ್ನು ತಗೊಂಡೋಗಿ ಅವ್ರ ಅಪ್ಪನಿಗೂ ಸಹ ಕೊಡ್ತಾನೆ. ಆವಾಗ ಪೊಲೀಸ್ ಅವನು ಇವನು ಸಹ ಮುಗಿಸ್ಬೇಕು ಅಂತ ಸಿದ್ಧನಾಗ್ತಾನೆ. ಪೊಲೀಸ್ ಅವನಿಗೂ ಸಹ ತುಂಬಾ ಕಂಟಕ ಆಗುತ್ತೆ. ಆಗ ಪೊಲೀಸವ್ರು ಎಲ್ಲರೂ ಸಹ ಒಳ್ಳೆಯವರು ಅಂದ್ಕೊಂಡಿರೋದು ಎಲ್ಲರಿಗೂ ಸಹ ಗೊತ್ತಾಗುತ್ತೆ ಇವರು ಯಾರು ಸಹ ಒಳ್ಳೆಯವ್ರನ್ನ ಪೊಲೀಸ್ ಅಂತ. ನಂತರ ಹೋಗ್ತಾನೆ ಇವನಿಗೆಲ್ಲನೂ ಸಹ ಸಿಚುವೇಶನ್ ಗೊತ್ತಾದಾಗ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲೂ ಸಹ ನಮ್ಮ ಕಥೆಯ ಅವನ ಫ್ರೆಂಡನ ಅಪ್ಪ ಬರ್ತಾನೆ. ಅಪ್ಪ ಬಂದು ಅವನನ್ನು ಮುಗಿಸೋದಕ್ಕೆ ಮುಂದೆ ಬರ್ತಿದ್ದಾನೆ. ಇದಾದಮೇಲೆ ನಮಗೊಂದು ಸಾಂಗು ಸಹ ಬರೋದಕ್ಕೆ ಶುರು ಆಗುತ್ತೆ. ಈ ಒಂದು ಸಾಂಗು ಸಹ ಕಂಪ್ಲೀಟ್ ಆಗ್ತಾ ನಮ್ಮ ಕಥೆ ಲೈಫ್ ಸ್ಟೋರಿಯನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ. ಎಕ್ಸ್ಪ್ಲೈನ್ ಮಾಡಿದಂಥ ಸಂದರ್ಭದಲ್ಲಿ ಯೋಗಿ ಬಾಬರವರು ಸಹ ಲೈಫ್ ಸೆಟ್ಲ್ ಆಗುತ್ತೆ. ಈ ಕಡೆ ಕಥೆ ಲೈಫ್ ಸೆಟ್ಲ್ ಆಗುತ್ತೆ. ಎಲ್ಲರಲ್ಲಿ ಸಹ ಲೈಫ್ ಸೆಟ್ಲ್ ಆದಾಗ ಎಲ್ಲರೂ ಸಹ ಈ ಊರನ್ನೇ ಬಿಟ್ಟು ಬೇರೆ ಕಡೆ ಹೋಗಿ ಸೆಟ್ಲ್ ಆಗೋದಕ್ಕೆ ಸಿದ್ಧರಾಗ್ತಾರೆ. ಇಲ್ಲಿಗೆ ಮೂವಿ ಎಂಡ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.